ಅನುಸಂಧಾನ ಮಾಡುವ ಸೂತ್ರ ನಿನಗೆ ನೆನಪಿರ್ಲಿಲ್ಲ ಅಂದ್ರೆ ಏನ್ ಅನುಸಂಧಾನ ಮಾಡ್ಬೇಕು? ಆನಂದದ ಅನುಸಂಧಾನ ಮಾಡಬೇಕು. ಆನಂದದ ಅನುಸಂಧಾನ ಮಾಡುವ ಸೂತ್ರ ನಿನಗೆ ನೆನಪಿರ್ಬೇಕು. ಅದ ನೆನಪಿರ್ಲಿಲ್ಲ ಅಂದ್ರೆ ಏನ್ ಅನುಸಂಧಾನ ಮಾಡ? ಆನಂದದ ಅನುಸಂಧಾನ ಮಾಡೋರೆಲ್ಲ ಹೆಂಗದ್ರ ಅನುಸಂಧಾನ ಮಾಡಿದ್ರು ಈ ತೋರಿಕೆ ಅನುಸಂಧಾನ ಎಲ್ಲ ಕೈ ಬಿಟ್ಟಾಗ ಆನಂದದ ಅನುಸಂಧಾನ ಮಾಡಕ್ ಬರ್ತದೆ. ಈ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು ಮತ್ತು ಮನಸ್ಸಿಗೆ ಗೋಚರ ಆಗುವಂಥದ್ದು ಜಗತ್ತಿನ ನೆನಪು ಎಲ್ಲ ಕೈ ಬಿಟ್ಟಾಗ ಆನಂದದ ಅನುಸಂಧಾನ ಮಾಡಕ್ ಇವನ್ ಹಿಡ್ಕೊಂಡು ಅನುಸಂಧಾನ ಮಾಡಕ್ ಬರ್ತೈತೆ. ನಿದ್ರೆ ಅನುಸಂಧಾನ ಮಾಡ್ಬೇಕಾದ್ರೆ ಈ ಜಗತ್ತು ಬಾಳೆ ಹಿಡ್ಕೊಂಡು ಬರ್ತದೆ ಬಿಟ್ಟಾಗ್ಬಿಡ್ತದೆ. ನಿದ್ದೆ ಮಾಡ್ಬೇಕಾದ್ರೆ ಎಲ್ಲ ಕೈ ಬಿಟ್ಟ ಮಾಡ್ತಿಲ್ಲ. ಸಾತ್ಗೀತೇನಂತ ತಿಳ್ಕೊಂಡು ನಿದ್ದೆ ಸತ್ತ ಯಾಕೆ ಹಾಗಿದು ಎಲ್ಲ ಕೈ ಬಿಡ್ಬೇಕಾಗುತ್ತೆ. ನೀನು ಬಾಳೆ ಬದುಕು ಜಗತ್ತಿನಲ್ಲ ನೀನು ಹೊಲ ಮನೆ ಬಾಣಿ ಶರೀರ ಭಾವ ಎಲ್ಲಾ ಕೈ ಬಿಟ್ಟಾಗ ಆನಂದದ ಅನುಸಂಧಾನದಾಗಿರ ಇದು ನಾನು ಅಲ್ಲ ನನ್ನದು ಅಲ್ಲ ಕೈ ಬಿಡು ಅವಾಗ ಆರಾಮಿನ ಅನುಸಂಧಾನದಾಗಿರ ಇವುಗಳ ನೆನಪು ಮಾಡೋದ್ರಿಂದ ನಮ್ಗೆ ಆರಾಮ ನೆನಪೈತೇನೆ. ಆರಾಮ ಅನುಭವ ಬರ್ತೈತೆ ಸಂಕಟ ಅನುಭವ ಬರ್ತೈತಿ. ಎತ್ತರ ನಿದ್ದೆ ಎತ್ತು ಮಟ ಸಂಕಟದ ಅನುಸಂಧಾನ ಏನ ಆನಂದದ ಅನುಸಂಧಾನ? ನಿದ್ದೆ ಎತ್ತಿಂದ ಎತ್ತರ ಮಟ ಆನಂದದ ಅನುಸಂಧಾನ. ಅದು ಯಾಕೆ ಇದನ್ನ ಕೈ ಬಿಟ್ಟಾಗ ಅದು ನಡೀತಿ. ಅದು ಜಗತ್ತಿನವರ ಕೈ ಬಿಟ್ಟಾಗ ನಿದ್ದೆ ಅನುಸಂಧಾನದಾಗಿ ಅಲ್ಲಿ ಏನಾದ್ರು ಸಾಂಕಿರ್ತಾನ ಇಲ್ರಿ ನಿದ್ದೆ ಕಳ್ಕೊಂಡು ಎಚ್ಚರಿಕೆ ಅನುಸಂಧಾನ ನೋಡಾಕೈತಿ ಇದನ್ನ ನೆನಪಡಾಕೈತಿ ಸಾಂಖ್ಯ ನೋಡ್ರಿ. ಏನ್ ಮಾಡಿದ್ರು ಸಮಾಧಾನ ಇಲ್ರಿ ಎಚ್ಚರಿಕೆ ಒಳಗೆ. ಆದ್ರೂ ಒಂದಿಲ್ಲ ಒಂದು ಮಾಡೇ ಮಾಡ್ತಾನೆ ಸುಖ ಸಿಗತೈತೆ ಅಂತ. ಏನ್ ಮಾಡಿ ಸುಖ ಸಿಗತ್ತೆ? ಯಾರಿಗೆ ಆಗೈತ್ರಿ ಸುಖ? ಇದು ನೆನಪು ಇಟ್ಟುಕೊಂಡವ್ರಿಗೆ ಯಾರಿಗೆ ಸುಖ ಕೊಟ್ಟೈತಿ? ಅದಕ್ಕೆ ಇದು ದುಃಖದಿಂದ ತುಂಬಿದೆ ಎಚ್ಚರಿಕೆ ವ್ಯವಸ್ಥೆ. ಈ ಜಗತ್ತಿನ ಭಾವ ದುಃಖಮಯದ. ಜಗತ್ತು ದುಃಖದಿಂದ ತುಂಬಿದೆ. ಬುದ್ಧ ಅನುಭವಗಳಿವೆ. ಜಗತ್ತಿನ ಆಶಾ ಇದರಲ್ಲಿ ಸುಖ ಹೊಂದಬೇಕನ್ನೋ ಆಶಾನ ಎಲ್ಲ ದುಃಖಕ್ಕೆ ಕಾರಣ. ಯಾವ ಆಶೆಯನ್ನು ಇಟ್ಕೊಳ್ಳೋದಂಗೆ ಮನಸ್ಸಿನಾಗೆ ತೆಗೆದು ಹಾಕ್ತೀವಿ. ನೀನ್ ತಿಳ್ಕೊಂಡೇಲ್ಲ ಈ ಜಗತ್ತಿನಿಂದ ಸುಖ ಹೊಂದಬೇಕಂತ ಇಚ್ಛಾ ಮೊದಲು ತೆಗೆದು. ಇಲ್ಲಿವರೆಗೂ ಯಾರೂ ಸುಖ ಶಾಂತಿಯನ್ನು ಹೊಂದಿಲ್ಲ. ಈ ಜಗತ್ತನ್ನು ಅವಲಂಬನೆ ಮಾಡಿದೆ. ಜಗತ್ತಿನ ನೆನಪಿನಾಗಿದ್ದವ್ರು ಯಾರಿಗೂ ಸುಖ ಶಾಂತಿ ಇಲ್ಲ. ಇದೆಲ್ಲ ಜಗತ್ತು ನಾಗರ ಹಾವಿನ ವಿಷದಂತೆ ವಿಷಾನ ಇದೆ. ಇದ್ರ ಚಿಂತನ ಅಂದ್ರೆ ವಿಷ ಏರಿದಂಗ. ವಿಷ ಏರ್ತಿ ಅಂದ್ರೆ ಮನುಷ್ಯಾಗಿ ನಡೆದ ಇದ್ರ ನೆನಪಿನಾಗಿಲ್ಲ ವಿಷ ಏರ್ತಿ ಜಗತ್ತಿನ ನೆನಪು. ಅದಕ್ಕೆ ಅವ್ರು ಅನುಸಂಧಾನ ಮಾಡೋ ಸೂತ್ರ ಹೇಳಿದ್ದನ್ನು ನೆನಪಿಟ್ಕೊಂಡಾಗ ಅನುಸಂಧಾನ ಮಾಡಕ್ ಬರ್ತೈತಿ. ಲೆಕ್ಕ ಸೂತ್ರ ನೆನಪಿಟ್ಕೊಂಡಾಗ ಲೆಕ್ಕ ಬಸಾಗ್ಬಿಡ್ತೈತಿ. ಹಂಗಿದ ಆನಂದದ ಅನುಸಂಧಾನ ಮಾಡೋ ಸೂತ್ರ ಕಲ್ಪನಾ ಇಲ್ಲ ಸರ್ಸ. ಇದನ್ನ ಬಿಟ್ಟು ಬೇರೆ ಇಲ್ಲ ಇಲ್ಲಿ ನೋಡೋಣ. ಆ ಸೂತ್ರ ಆನಂದದ ಅನುಸಂಧಾನ ಮಾಡೋ ಸೂತ್ರ ಕಲ್ಪನಾ ರಹಿತ ಆಗಿ ಇದ್ದಾಗ ನಮ್ಗೆ ಅನುಸಂಧಾನ ಮಾಡೋದು. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಅದು ಸುಖದ ಸೂತ್ರ ಆನಂದ ಸೂತ್ರ ಇದ ನೋಡು. ಅದನ್ನ ಅನುಸಂಧಾನ ಮಾಡೋ ಸೂತ್ರ ಕಲ್ಪನಾ ರಹಿತ ಆದಾಗ ಆನಂದದ ಅನುಸಂಧಾನ ಮಾಡೋದು. ಏನಾದ್ರು ಕಲ್ಪಿಸ್ಕೊಂಡು ಕೂತೇನ ಅದು ಆನಂದದ ಅನುಸಂಧಾನ ಅಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ತರದ ಲಕ್ಷಣವನ್ನು ಅರಿದು ಭಾವಿಸದೆ ಮರೆಯದೆ ಎತ್ತರವನ್ನು ಚಳಿಯದೆ ನಿದ್ದೆ ಬರಬಾರ್ದು. ನೀನು ನಿಜದ ಎಚ್ಚರಿಕೆ ಆ ವಾಸನೆ ಇರಿಸದೆ ನೀನನ್ನು ಮಾಡಬೇಕು ಹೊಂದಬೇಕು ಆಶೆ ಉಳಿಬಾರ್ದು. ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವನ್ನು.
ತನ್ನ ತಾನು ಎಡೆಬಿಡದೆ ಯಾರಿಗೂ ಅರಿಯದ ಇದ ನೋಡು ಆನಂದದ ಅನುಸಂಧಾನ ಮಾಡೋ ಸೂತ್ರ. ಕಲ್ಪನಾರಹಿತ ಇರುವಿನ ಸ್ಥಿತಿ ಆನಂದ. ಯಾವಾಗ ಮನುಷ್ಯನ ಕಲ್ಪನಾ ಇಲ್ಲೋ ಅವಾಗ ಆನಂದ. ಕಲ್ಪನೆಗೆ ಬಂದ ಕೂಡಲೇ ಅದು ಮರಿ. ಕಲ್ಪನೆಗಳಿಂದ ಅವನ್ನ ಕಲ್ಪನಾ ಸರಿಸಕ್ಲೆ ಆ ಮರಿ ಸರಿಸಕ್ಲೆ ಆನಂದ ಎಲ್ಲರಿಗೂ ಯಾವ ತರದ ಕಲ್ಪನೆಗೆ ಅವಕಾಶ ಕೊಡ್ತಕ್ಕಂಥ ಆನಂದ ನೆನಪಿಗೆ ಇರುತ್ತೆ. ಈ ಶರೀರವು ಜೀವಂತವಿರುವಾಗಲೇ, ಅಂದ್ರೆ ಮಹಾತ್ಮರ ಶರೀರ ಜೀವಂತ ಇರುವಾಗಲೇ, ನಿನ್ನ ಶರೀರ ಜೀವಂತ ಇರುವಾಗಲೇ ಇದ್ರ ವಿಷಯದ ಸಂಗ್ರಹ ಮಾಡ್ಬೇಕು. ಪರಮಾತ್ಮ ವಿಷಯದ ಸಂಗ್ರಹ. ಮಹಾತ್ಮರ ಶರೀರವಾದ್ಮ್ಯಾಗ ಯಾಕೆ ಹೇಳ ಅದು ಅವಾಗ ಇದ್ದಾಗ ಅವ್ರಿದ್ದಾಗ ನಿನ್ನ ಶರೀರ ಈಗ ಎತ್ತರಿದ್ದಾಗ ಕೆಲಸ ಮಾಡ್ಬೇಕು. ಇದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೊ. ವಿಷಯಾದಿಗಳ ಭೋಗ ಅನಿತ್ಯದ ದುಃಖಮಯದ ಅನ್ನೋದು ಎಲ್ಲಿ ತನಕ ನಮಗ ಒಳಿದಿಲ್ಲ ನೋಡ್ರಿ, ಅಲ್ಲಿ ತನಕ ಅಧ್ಯಾತ್ಮ ನಮಗ ಬಾಳೆ ಇಲ್ಲಿ ತನಕ ಸುಖರೂಪ ಅನಿಸ್ತತಿ, ಅಲ್ಲಿ ತನಕ ಬಾಳೆದನ ಆಸಕ್ತಿ ಇದ್ದವಂಗ ಅಧ್ಯಾತ್ಮ ಬಾಳೆ ಬದುಕು ಮಾಡಿ ಸುಖ ಹೊಂದ್ಬೇಕ ನಾವು ಎಂದೂ ಅದು ಖಂಡಿಯನ ಇಲ್ಲಾರ ಬಾಳೆ ಬದುಕು ಮಾಡಿ ಚಲೋತಾಗ ಬಾಳೆ ಮಾಡೋದಲ್ಲ ಮಾಡಿದ ಬಹಳ ಹೊಲ ಹಿಡಿದವರು, ಬಹಳಷ್ಟು ಬೆಳಿ ತಕೊಂಡವ್ರು, ರೊಕ್ಕ ಗಳಿಸಿದವರು, ಹಣ್ಣು ಮಣ್ಣು ಹೆಣ್ಣು ಎಲ್ಲ ಗಳಿಸಿದವ್ರು, ಆರಾಮದಾರ. ಆಸ್ತಿ ಐಶ್ವರ್ಯ ಸಾಕಷ್ಟು ಮಾಡ್ಕೊಂಡ್ರೆ ಸಮಾಧಾನದಿಂದ ಇರ್ತದೆ. ಬಹಳಷ್ಟು ಆಸ್ತಿ ಮಾಡ್ಯಾನ, ಆರಾಮದಾನ ಮುಖ್ಯ. ಎತ್ತರದಿಂದ ಪುನಃ ನಿತ್ಯ ಹತ್ತುಮಟ ಇದು ಒಂದು ಜನ್ಮನ. ಒಂದು ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗ. ಈ ಜನ್ಮದೊಳಗ ಕೊರತೆ ಆಗದಂಗ ಏನಾರು ಮಾಡ್ಕೊಂಡೇನು? ಕೊರತೆನ ಐತಿ. ಕೊರತೆ ಇಲ್ದಂಗ ಇರಾಕ್ ಬರುತ್ತೆ ನಿನಗೆ? ಯಾರಿಗೆ ಒಂದೊಂದು ನಮೂನಿ ಕೊರತೆನ. ಎಲ್ಲಾ ತರದ ಅನುಕೂಲ ಐತಿ ಅಂದ್ರೂ ಏನು ಕೊರತೆ? ಸಮಾಧಾನನೇ ಇಲ್ಲ. ಯಾವುದು ಕೊರತೆ ಇರ್ಲಿಲ್ಲ ಅಂದ್ರೆ ಸಮಾಧಾನ. ಎಲ್ಲಾ ಐತ್ರಿ, ಸಮಾಧಾನ ಯಾಕೆ? ಅದನ್ನ ಅದು ಬೇಕು ಅನ್ನೋದೈತ, ಅದು ಬೇಕಿದ್ರು ಬೇಕು. ಬಯಕೆಗಳೇನು ಅದಾವಲ್ಲ ಅದನ್ನ ಸಮಾಧಾನ ಕೆಡ್ಸ. ಕೊರತೆಯ ನಾನು ದೆಚ್ಚರದೊಳೊಂದಿ ಚರಿಪುದೇ ಚಂದ. ಯಾವ ಕೊರತೆನೂ ಇಲ್ಲದಂಗ, ಯಾವ ಬಯಕೆನೂ ಬೇಡಿಕೆನೂ ಇಲ್ಲದಂಗ ನಿಜದ ಎಚ್ಚರಿಕೆ ಒಳಗಿರೋದು. ಅಲ್ಲಿ ಏನ್ ಬೇಡ್ತಾನ? ಇನ್ನೇನು ಬೇಡಲಿ, ಇನ್ನೇನು ಬೇಡಲಿ ಪಡದ ಮ್ಯಾಗ ಗೊತ್ತಿಲ್ಲದಕ್ಕೆ ಏನೇನು ಅಲ್ಲಿ ಐತಿ, ಇಲ್ಲಿ ಅದನ್ನು ಕೊಡು, ಇದನ್ನು ಕೊಡು, ತಿಳಿಗೆ ಹಿಡಿತಾನದು. ತಿಳಿದ ಮ್ಯಾಗ ಏನ್ ಬೇಡ್ತಾನ? ತನ್ನಲ್ಲಿ ನಾನ ಅದ ಇದ್ದೇನೆ ಅಂದ್ಮ್ಯಾಗ, ನನ್ಗೆ ಬೇಕಾದ ವಸ್ತುನ ನಾನು ಅದೇನೆ ಅಂದ್ಮ್ಯಾಗ ಬಿಡುವುದಿಲ್ಲ. ಯಾರನ್ನು ಬಿಡು? ಶರೀರದ ಯಾತ್ರಾ ಪ್ರಾರಬ್ಧದ ಮೇಲೆ ಹಾಕಿ ನಿಶ್ಚಿಂತಾಗಿರಕ್ಲಿ. ಅಹಂಕಾರ ನಡೆಯೋದೈತಿ. ಶರೀರ ಕೆಟ್ಟಾತ, ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಭ್ಯಾಸಿ, ಅನುಭವಿ, ಆರೂಢ ಇವ್ರು ಮೂರು ಮಂದಿ ಬಿಟ್ಟು ಬಾಕಿದವರೆಲ್ಲ ತಮ್ಗೆ ಏನ್ ಬೇಕಾಗೈತೆ ಅದನ್ನ ಬಿಟ್ಟು ಬೇಡಾದ್ರ ದಶಿಂದ ಪ್ರಯತ್ನ ನಿಶ್ಚಯ. ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಜನರಲ್ಲಿ 4 ವರ್ಗಗಳು. ವಿಷಯಿ ಪಾಮರ ವರ್ಗದಾಗ ನಾವು ಇದನ್ನ ಬಿಡೋದು.
ಬ್ಯಾಡಾದದ್ರನ್ನೇನು ವಿಷಯಗಳ ಚಿಂತನೆ ಆಮರ್ ನಿಷಿದ್ಧ ವ್ಯವಹಾರ ಮಾಡವು ಬರೇ ಇನ್ನೊಬ್ರು ಪೀಡಾ ಕೊಡುದು ಬರೇ ಅದ ಮೋಸ ಮಾಡುದು ವಂಚನ ಮಾಡುದು ಹತ್ತಿರದ ಬೆಲೆ ಬರೇ ಅದ ಅದ ಹಾಕಲ್ಲ ಏನ್ ಒಮ್ಮೆ ಆ ದುಷ್ಟಗುಣಗಳು ನಿನ್ನಲ್ಲಿ ಪ್ರವೇಶ ಆದವು ಅಂದ್ರೆ ಅದ್ರ ಸಂತತಿ ಬೆಳ್ಕೊಂಡು ಎಲ್ಲಿ ಮಟ್ಟ ಹಾಳಾಗೋ ಮಟ್ಟ ನಿಂತ್ಬಿಡುದಿಲ್ಲ ಒಳ್ಳೆಯ ಗುಣಗಳನ್ನ ಅವನು ಬೆಳೆಸ್ಕೊಳ್ಳು ಅಂತಹ ಸಂಸ್ಕಾರ ಏನ್ ಸದ್ಗುಣಗಳನ್ನ ಅಲ್ಲಿ ಅಳವಡಿಸ್ಕೊಳ್ಳುವಂತಹ ಸಂಸ್ಕಾರ ಬೇಕಿದೆ ಮಕ್ಕಳಲ್ಲಿ ಒಳ್ಳೆಯ ಗುಣಗಳು ಅಂತದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನೊಬ್ರು ಒತ್ತಾಯ ಮಾಡಿದ್ರು ಬೇಡಪ್ಪ ನಮಗೆ ಆ ಸಂಸ್ಕಾರ ಇತ್ತ ಸಂಸ್ಕಾರ ಇದ್ದಿಲ್ಲ ಅಂತಂದ್ರೆ ಅದನ್ನ ಮಾಡ್ಕೊಂಡು ತುಡು ಮಾಡೋದು ಮೋಸ ಮಾಡೋದು ಏನು ಸಂಸ್ಕಾರಗಳು ಬಲ ತತ್ಕರ್ಮಗಳನ್ನು ಮಾಡ್ತದೆ ಮತ್ತೆ ಅದ್ರ ತಕ್ಕನೆ ಅದರ ಫಲ ಬಿಡುದಿಲ್ಲ ಅದ್ರ ಫಲ ಉಂಡ ತೀರ್ಸು ಸ್ವಾಮಿ ಸಾಧು ಜಗದ್ಗುರುಗಳು ಆಗುದೆಲ್ಲ ಅದು ಒಂದು ವ್ಯವಸಾಯ ಆಗಿಬಿಟ್ಟೈತಿ ಬಿಸಿನೆಸ್ ಆಗೈತ್ರಿ ಅದು ಸ್ವಾಮಿಗಳು ಜಗತ್ ಆಗಿಬಿಟ್ಟೈತಿ ಭಕ್ತರ ಸಂಖ್ಯಾ ಬಂದ್ಬಿಡ್ತೈತಿ ಯಾಕ್ರಿ ಸಾಕಷ್ಟು ಕೊಡ್ತಾವ ಇನ್ನೇನಾದ್ರು ಕೊಡ್ತಾವ ಸಾಕಷ್ಟು ಮಜಾ ಮಾಡಕ್ ಬರ್ತೈತಿಲ್ಲ ಸಾಕಷ್ಟು ಮಂದಿ ಒಂದು ಶಿಷ್ಯರ ಮಾಡ್ಕೊಂಡು ದೊಡ್ಡದೊಂದು ಆಶ್ರಮ ಕಟ್ಕೊಂಡು ಯಾಕ್ರಿ 100 ಎಕರೆ ಜಮೀನ್ ಹಿಡ್ಕೊಂಡ್ ಹೌದಲ್ಲ ಏನ್ ಬೇಕಾದ ಮಜಾ ಮಾಡ್ಕೊಂತ ಕಾಲ್ ಅದೊಂದು ದಂಧೆ ಸ್ವಾಮಿಗಳು ಜಗದ್ಗುರುಗಳು ಬಿಸಿನೆಸ್ ಆಗೈತೆ ಅದು ಕಲ್ಪನಾರಹಿತ ಸ್ಥಿತಿ ಏನದ ನೋಡ್ರಿ ಇದು ಎಲ್ಲರಿಗೂ ಒಂದ ಇದರ ನೆನೊಳಗೆ ಇರುವುದನ್ನ ಪೂಜೆ ಕಲ್ಪನಾರಹಿತ ಸ್ಥಿತಿ ನೆನವಿನಾಗಿರುವುದನ್ನ ಪೂಜೆ ಅಂತ ಪೂಜೆ ಕೂತಾನಂದ್ರೆ ಏನು ಕಲ್ಪನಾರಹಿತ ಸ್ಥಿತಿ ಒಳಗೆ ನೆನಪಿನಾಗ ಅದ ಪೂಜೆ ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಸ್ಥಿತಿ ನೆನಪಿನೊಳಗೆ ಇರಾಕ್ ಕಲಿಬೇಕು ಇದು ಅತಿ ಉಚ್ಚ ಮಟ್ಟದ ಪೂಜೆ ಅಂತ ಕಲ್ಪನಾರಹಿತ ಇರುವಿನ ಅನುಸಂಧಾನ ಏನದ ನೋಡ್ರಿ ಇದು ಶ್ರೇಷ್ಠ ಮಟ್ಟದ ಪೂಜೆ ಇನ್ನು ಸಾಮಾನ್ಯ ಪೂಜೆ ಅಂದ್ರೆ ಜೀವಿಗಳನ್ನು ಸಂತೋಷಗೊಳಿಸಿ ಈ ಜಗತ್ತಿನ ಜೀವಿಗಳಿಗೆ ನೋವಾಗದಂಗೆ ಯಾವುದೇ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಸಂತೋಷಗೊಳಿಸುವುದನ್ನ ಇದು ಸಾಮಾನ್ಯ ಪೂಜೆ ಇದು ಮೊದಲಿಗೆ ನಾವು ಬೇಕು ಬೆಲ್ ಇಲ್ದಕ್ಕೂ ಬೆಲ್ದಂತ ಮಾತಾಡಬೇಕು ಬೇಡ ಸಂತೋಷ ಆಗುವಂತ ಮಾತಾಡ್ತೀರ ಒಬ್ರಿಗೊಬ್ರು ಇನ್ನೊಬ್ಬರಿಗೆ ಸಾಕಾಗುವ ಮಾತಾಡ ಅಲ್ಲಿ ಮಾತಿನಲ್ಲಿ ವಾಕ್ಪುಷ್ಪಗಳು ಅಂತ ಹೂವು ದೇವರಿಗೆ ಏರ್ಸು ಹೂವು ಅಂದ್ರೆ ಅವನ ಏರ್ಸು ಮಾತಿನ ಪುಷ್ಪಗಳು ಸಂತೋಷ ಆಗುವಂತಹ ವಾಣಿ ಇನ್ನೊಬ್ಬರಿಗೆ ನೋವಾಗುವಂತಹ ವಾಣಿ ಮಾತುಗಳನ್ನು ಮಾತಾಡಬೇಡ ಅದು ವಾಣಿ ದೋಷ ಅನಪಶಬ್ದ ಯಾವುದನ್ನು ಮಾತಾಡಬಾರ್ದು ಅಂತಹ ಶಬ್ದಗಳನ್ನು ನಿನ್ನಿಂದ ಬರಬಾರ್ದು ಬಾಯಿ ಬಂದು ಅಂದ್ರೆ ನಿನಗೆ ನೋವಾಗ್ತದೆ ಅಮಂಗಲ ವಾಣಿ ಅದು ಅದರಿಂದ ನೀನು ಅದ್ರ ಫಲ ನೀವು ನೋಡ್ಬೇಕು ಇವತ್ತು ಮೂಕಾಯಿ ಹುಟ್ಟಬೇಕಾದ್ರೆ ಅವ ಕಾರಣ ಏನೈತಿ ಬಾಯಿ ಇಲ್ಲ ಅವಾಗ ಅವ ಹಿಂದೆ ವಾಣಿಯಿಂದ ಬಹಳ ನೋವು ಮಾಡ್ಯಾರ ಜನರಿಗೆ ಜೀವಿಗೆ ನೋವು ಮಾಡಿದ ಪಾಪದ ಫಲ ಮೂಕಾಯಿ ಹುಟ್ಟು ಯಾ ನಮೂನಿ ಇಂದ್ರಿಯಿಂದ ಯಾರ್ಯಾರಿಗೆ ಯಾವ ತ್ರಾಸ ಕೊಟ್ಟು ಆ ಇಂದ್ರಿಯಗಳು ಸೊಟ್ಟಾಗಿ ಕುಟ್ಟ ಕುಂಟ ಸೊಟ್ಟ ಆ ನಮೂನಿ ಅವ್ರು ಕೀಡ ಕೊಟ್ಟಿ ಅದ್ರ ಫಲ ನೀವು ಹಂಗ ಆಗಿರೋದಿಲ್ಲ ಅದು ಹಿಂದಿನ ಜನ್ಮ ಕರ್ಮದ ಫಲ ಅದನ್ನು ಅನುಭವಿಸಕ್ ತೊಡೆ ಕಂದ್ರಾಟ ಮಾಡಿದಿಲ್ಲ ಯಾವ ಪಾಪ ರೀ ಅಂತ ಹೌದು ಪಾಪನ ಅದ ಏನ್ ನೋಡ್ರಿ ಪಾಪ ಅಂತ ಪಾಪನ ಮಾಡಿದ ಪಾಪ ಅಂತ
ಅದ್ರ ಫಲಾನ ಉಳ್ಬೇಕಂತೆ ಲೇ. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದು. ಅದಕ್ಕೆ ಮಾಡಬೇಡ ತಮ್ಮ. ಯಾವ ತರದಿಂದೂ ಜೀವಿಗೆ ನೋವಾಗಲ್ಲ. ಮಾಡಕ್ ಪಾಪ ಕರ್ಮಗಳನ್ನು ಮಾಡಬೇಡ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನೇ ಮಾಡು. ಎಚ್ಚರಿಕೆ ಕೊಟ್ಟಾರಿಲ್ಲ, ಮತ್ತೆ ಯಾಕೆ ಮಾಡಿದೀನಿ ಅನುಭವಿಸ. ಹೇಳಿತ್ತಿಲ್ಲೋ ನಿನಗೆ? ಕುರಾಣದೊಳಗೂ ಇದನ್ನ ಹೇಳ್ಯಾರ. ದಿವ್ಯ ಕುರಾನ್, ಬೈಬಲ್ ನೋಡುದು, ಕುರಾನ್ ನಿನ್ಗೆಲ್ಲ ತಿಳಿಸ್ಕೊಟ್ಟಿತ್ತಿಲ್ಲೋ, ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಇದನ್ನ ಮಾಡ್ಬೇಕು ಅಂತ ವಿಧಿ ನಿಷೇಧಗಳು, ಅದನ್ನ ಮಾಡ್ಬೇಕು, ಅದನ್ನ ಮಾಡಬಾರ್ದು ಎಲ್ಲ ಹೇಳಿ ಕೇಳಿ ಮತ್ತೆ ಯಾಕೆ ಮಾಡಿದಿ? ನಂಬಿಗಿಲ್ಲ, ಹೇಳಿದ್ರು ಹೇಳೋರ್ ಮ್ಯಾಗ ಹೋಗಿಲ್ಲ, ನಂಬಿಕೆ ಕಳ್ಕೊಂಡಿ, ಮಂಗಿ ನಂಗ ಮಾಡಿ ಅದರ ಫಲವು ನಿಂಗೆ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಯಾವ ನಡ್ಕೊಂತಾನ ಅವು ಯಾವುದೇ ತರದ ದುಃಖ ಆಗುದಿಲ್ಲ. ಅವನು ಭವಿಷ್ಯ ಯಾವನು ಇನ್ನೊಬ್ರು ಕೆಡಕ್ ಮಾಡಿ ನೀನು ಎಂದು ಕೆಡಕಾವು. ಧರ್ಮಾಚರಣೆ ಅಂತ ಅದಕ್ಕೆ ಇನ್ನೊಬ್ಬರಿಗೆ ಹಿಂಸ ಆಗದಂಗೆ ನೋಡ್ಕೊ. ಅಂತಹ ಜೀವನವನ್ನು ನಾವು ಸಾಗಿಸಬೇಕಾಗ್ತದೆ. ಇನ್ನೊಬ್ಬರಿಗೆ ನೀವು ಮೋಸ ಮಾಡಿದ್ರೆ ಅವ್ರು ನೀನು ಮೋಸ ಮಾಡ್ತಾರೆ, ಇನ್ನೊಬ್ಬರಿಗೆ ವಂಚನೆ ಮಾಡಿದ್ರೆ ಅವ್ರು ನೀನು ವಂಚನೆ ಮಾಡ್ತಾರೆ. ಅದು ಇನ್ನೊಬ್ಬರಿಗೆ ನೀನು ಮಾತಿನಿಂದ ಪೆಟ್ಟಿದೆ ಅಂದ್ರೆ ಅವರು ಹೊಳೆ ನಿನಗೆ ಬರ್ತಾವಿಲ್ಲ. ಕ್ರಿಯೆ ಪ್ರತಿಕ್ರಿಯೆ, ನೀ ಏನು ಕೊಡ್ತೀಯ ಅದು ನಮಗ್ ಬರ್ತೈತಿ. ಪ್ರಕೃತಿ ನಿಯಮದ ಏನು ನೀ ಕೊಡ್ತೀಯ ಅದು ನಮಗ ನಕ್ಕರೆ ಅದು ನಗ್ತೈತಿ, ಹತ್ರ ಅದು ಅದು. ಇನ್ನೊಬ್ರು ನೀ ಅಳಿಸಿದೆ ಅಂದ್ರೆ ಅವ್ರು ನಿನ್ನ ಅಳಿಸ್ತಾರೆ, ನೋವು ಮಾಡಿದ ಅವ್ರು ನಿನ್ನ ನೋವು ಮಾಡ್ತಾರೆ, ಇನ್ನೊಬ್ರು ನೀ ಹಿತ ಮಾಡಿದ ಅವ್ರು ನಿನ್ಗೆ ಹಿತ ಮಾಡ್ತಾರೆ. ಏನ್ ಮಾಡ್ತೇವೆ ಅದರ ಫಲ ಬರ್ತೈತಿ. ನಾವ್ ಏನ್ ಮಾಡ್ತೇವಿ ಅದರ ಫಲ ನಾವು ಉಣ್ಣಬೇಕು. ಮೊದಲು ವಿವೇಕ ಬೇಕು ನೋಡ್ರಿ. ವಿವೇಕ ಉದಯ ಆಗದ ಹೊರತು ನಮ್ಗೆ ಮನುಷ್ಯತ್ವನ ಬರೋದಿಲ್ಲ. ವಿವೇಕ ಉದಯ ಆಗ್ಬೇಕಾದ್ರೆ ಏನ್ ಮಾಡ್ಕೋ, ವಿವೇಕವಂತರ ಸಂಗನ ಮಾಡಿದಾಗ. ವಿಷಯ ಜನರ ಸಂಘ ಮಾಡೋದ್ರಿಂದ ವಿವೇಕ ಉದಯ ಆಗತ್ತೆ ನಮ್ಗೆ. ವಿವೇಕವಂತರ ಸಂಘ, ಅನುಭವಿಗಳ ಸಂಘ, ಮಹಾತ್ಮರ ಸಂಘ, ಯಾವಾಗಲೂ ಅಂತವರ ಸಂಘ ಮಾಡೋದ್ರಿಂದ ನಮ್ಮಲ್ಲಿ ವಿವೇಕ ಜಾಗೃತ. ಯಾವುದು ಹಿತ, ಯಾವುದು ಹಿತದ, ಯಾವುದು ಖರೆ, ಯಾವುದು ಸುಳ್ಳು ಅನ್ನುವಂತಹ ವಿಚಾರಕ್ಕೆ ನಾವು ವಿವೇಕ ಅಂತ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗುತ್ತೆ. ಸಂಘ ವಿಷಯಗಳಿಂದ ಆನಂದ ಸಿಗುದಿಲ್ಲ ಅನ್ನೋ ವಿಚಾರ ಮೇಲೆ 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 ಮಾಡ್ಕೊತಾರೆ. 5 ವಿಷಯಗಳ ಪೈಕಿ ಯಾವ ವಿಷಯದಿಂದನೂ ಸುಖ ಶಾಂತಿ ನಮಗೆ ದೊರೆಯಿಲ್ಲ. ವಿಷಯದಲ್ಲಿ ಆಸಕ್ತಿ ಇತ್ತಂದ್ರೆ ಶಾಂತಿ ಹಂಗಿರ್ತೈತಿ. ಒಳಗೆ ಹೋಗಾಸಕ್ತಿ ಇಟ್ಕೊಂಡು ಸಮಾಧಾನ ಶಾಂತಿ ಎಲ್ಲಿ? ವಿಷಯಗಳ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಆಸಕ್ತಿ ಎಲ್ಲಿ ತನಕ ಐತಿ ಅಲ್ಲಿ ಮಠ ಸಮಾಧಾನ. ವಿಷಯ ಭೋಗದಿಂದ ಸುಖ ಶಾಂತಿಯನ್ನು ಹೊಂದಿದೇವೆ ಅನ್ನೋರು ಒಬ್ಬರನ್ನ ಕೇಳಿರಿ ನೋದಾರ ಜಗತ್ತಿನಾಗ. ಉಂಡತಿಯಿಂದ ಸುಖ ಹೊಂದಿದೀಪ, ನೋಡಿ ಸುಖ ಹೊಂದಿದೀವಿ, ಕೇಳಿ ಸುಖ ಹೊಂದಿವಿ. ಆ ಇಂದ್ರಿಯಗಳು ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿದೀವಿ ಅನ್ನೋವನ್ನು ಒಬ್ಬರದರ ಉದಾಹರಣೆ ಕೇಳಿ. ಇಲ್ಲಿವರೆಗೂ ನಾವು ಕಂಡಿನಿಲ್ಲ, ಕೇಳಿನಿಲ್ಲ. ನೀವೇ ಆಕ್ಯನಂತ ಹೊಂಟಿ ಹಂಗಾರ ಮಾಡ್ಕೊ. ಯಾರು ಬೇಡ ಅಂತಾರೆ ಹಂಗಾರೆ? ಮುಖ್ಯನ ಅಂತ ಸುಖಿ ಹಾಕೇನ ಅನ್ನೋರಿಗೆ ಆಗಪ್ಪ ಹಂಗಾರ ಮಾಡ್ಕೊ. ಯಾರು ಬೇಡ ಅಂತಾರ? ಉಪ ನಿನ್ಗೆ ಬ್ಯಾಡ ಅನ್ನವ್ರ ಯಾರು ಮಾಡ. ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂತೀನಿ ಅಂತ ಹೊಂಟಿ. ಅದಕ್ಕಾಗಿ ಏನ್ ಹೇಳಕ್ ಹೋಗ್ಬಾರ್ದು. ಅಂತ ಮರಿತಾದರೂ ಅರೂಪಲಾಗರಿದ ಹಳೆ ಮಾಡಿ ಸುಖ ಹೊಂತೇನೆ ನಾವು ಇದನ್ನ ಹೇಳಕ್ ಹೋಗ್ಬಾರ್ದು. ಒಂದಪ್ಪ
ಸಾಕಷ್ಟು ಗಳಿಸು, ಸುಖ ಒಂದು ವಿಷಯ ಮಾಡು. ಇನ್ನೇನ್ ಮಾಡ್ಬೇಕಂತ ಅದನ್ನೆಲ್ಲ ಮಾಡಿ ಯಾಕ್ರಿ ಅದ್ರ ಫಲ ನಿನಗೆ ಗೊತ್ತು. ಕಡಿ ಕೈಲಿಗೆ ಬರ್ತೀವಿ, ಸಾಕಾಗಿ ಕೈಲಿಗೆ ಇಲ್ಲಿಗೆ ಬರ್ತೀವಿ. ಒಂದ ಜನ್ಮದ ಅಲ್ಲಿ ಎಷ್ಟೋ ಜನ್ಮಗಳಾಗ್ಯಾವ. ಇದು ಪ್ರಯತ್ನ ನಡೆಸಿ ವಿಷಯ ಸಂಗ್ರಹ ಮಾಡೋದು, ವಿಷಯಕ್ಕೆ ಹೋಗಿ ಮಾಡೋದು ಆಗಿಲ್ಲ. ಲೆಕ್ಕಿಲ್ಲದಷ್ಟು ಜನ್ಮಗಳು, ಕೋಟಿ ಕೋಟಿ ಜನ್ಮಗಳಲ್ಲಿ ಪ್ರಯತ್ನ ನಡೆದ. ಏನ್ ಹೌದು ಹೌದು ಹೌದು. ಮತ್ತೆ ಅದನ್ನು ಕೇಳಿ 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 ಮನನ ಆಗಿ ಮೇಲೆ 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 ಕೇಳುದು ಮನನ ಕೇಳಿಸ್ತದೆ. ಮನನ ಆಗಿಬಿಡ್ತದೆ, ಗಟ್ಟದ ಉಳಿತೈತಿ. ಏನು ನೆನೀತಾನೆ ಪುನಃ ಪುನಃ ಅದ ನೆನಪು ಉಳಿತೈತಿ. ಆರಾಮ್ ಬೇಕಾಗಿತ್ತು ನಿನಗೇನು ಸೋಗ್ಬೇಕು? ಸೋಗಿಗೂ ಆರಾಮಿಗೂ ಯಾ ಸಂಬಂಧ? ಸೋಗಕೊಂಡು ಆರಾಮಿದ್ಯಾ? ಯಾ ಸೋಗಿ ನಿನಗೆ ಆರಾಮ್ ಕೊಡ್ತೈತಿ ಹೇಳ? ಹಾಕೋ ಅಂತ. ಯಾಕ್ರಿ? ಚಂದ ಊಟ್ರ ಆರಾಮಿರ್ತೀಯಾ? ಬೀಳ್ದ ಊಟ್ರ ಆರಾಮಿರ್ತೀಯಾ? ಯಾಕ್ರಿ? ಮತ್ತೆ ಅಂತ ಬಣ್ಣ ಹಾಕಿರ್ ಆರಾಮಿರ್ತಿ, ಹಾಕೋಣ ನೋಡುದು ಆರಾಮ. ಯಾ ಸೋಗ್ ಹಾಕಿರ ಆರಾಮಿರ್ತಿ? ತಲಿ ಬೋಳ್ಸಿರ ಆರಾಮಿರ್ತೀಯಾ? ದಾಡಿ ಬಿಟ್ರ ಕೂದಲ ಬಿಟ್ರ ಆರಾಮಿರ್ತೀಯಾ? ಆ ಸೋಗ್ ಹಾಕೋದು ಸನ್ಯಾಸ ಅಂತ ತಿಳ್ಕೊಂಬಿಟ್ಟ. ಹೌದು. ಸನ್ಯಾಸ ಅಂದ್ರೆ ಅದಕ್ಕಂತಾರೆ ತ್ಯಾಗ ಮಾಡೋದಕ್ಕ ಸನ್ಯಾಸ ಅಂತ. ಎದ್ರ ಮ್ಯಾಗಿನ ತ್ಯಾಗ? ವಿಷಯದ ವ್ಯಾಮೋಹವನ್ನು ಬಿಡುತ್ತ ಸನ್ಯಾಸ ಅಂತ. ಆ ಸೋಗ್ ಹಾಕಿಬಿಟ್ರೆ ವ್ಯಾಮೋಹ ಹೋಗ್ಬಿಡ್ತೈತಿ. ಹಂಗಾರೆ ಯಾ ಸೋಗ್ ನಾವು ಹಾಕ್ಬಿಡುವಂತ ಯಾಕ್ರಿ? ಸೋಗಕ್ಕೆ ಹೋಗ್ಬಿಟ್ರೆ ವ್ಯಾಮೋಹ ಹೋಗೈತಿ. ಅದ್ರ ಬಹಳ ಚಲೋ ಆಗ್ತದೆ. ಹೋಗೈತೇನ? ಯಾ ಸೋಗ್ ಹಾಕಿರ ವ್ಯಾಮೋಹ ಹೋಗೈತಿ. ವಿಷಯದ ವ್ಯಾಮೋಹ. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ. ಎಲ್ಲ ಅದೊಂದು ದಂಧೆಗಾಗ್ಬಿಟ್ಟೈತೆ ಸೋಗ್ ಹಾಕೋದು ನಾವು. ಅದು ಹೋಗಕೊಂಡು ಜನರಿಗೆಲ್ಲ ದಾರಿ ತಪ್ಪು ದಾರಿ ತುಳಿತೀನಿ. ಸರಿಯಾದ ತಿಳುವಳಿಕಿಲ್ಲ ನಾವು. ಸೋಗಕೊಂಡು ಅಡ್ಯಾಡ್ಬಿಡ್ತೀವಿ ನಾವು. ಸ್ವಾಮಿಗಳು ನಾವು ಸನ್ಯಾಸಿ ಆಗ್ಬೇಕಂದ್ರೆ ಸೋಗ ಹಾಕೋ ಅವಶ್ಯಕತೆ ಇಲ್ಲ. ಸನ್ಯಾಸ ಮನಸ್ಸಿಗೆ ಬೇಕಾಗೈತಿ, ಶರೀರಕ್ಕೆ ಸೋಗ ಹಾಕಿರಿ. ಯಾಕ್ರಿ? ಶರೀರಕ್ಕೆ ಸೋಗ ಹಾಕಿರಿ, ಮನಸ್ಸಿಗೆ ಸನ್ಯಾಸ ಬೇಕಾಗೈತಿ, ಶರೀರಕ್ಕೆ ಬೇಕಾಗೈತೆ. ಸೋಗಿನ ಸನ್ಯಾಸಿ ನಿಜವಾದ ಸನ್ಯಾಸಿ ಅಲ್ಲ. ಸೋಗಿನ ಸನ್ಯಾಸಿಗೆ ಸಮಾಧಾನ ಯಾಕಿರ್ಬೇಕು? ಹೋಗಕ್ಕೊಂಡ ಎಲ್ಲ ಮಾತಾಡಿದ್ರು ಸನ್ಯಾಸಿ ಆಗಿರ್ಬೇಕು. ಬದಲು ವೇದಾಂತದ ಮಾತು ಕಲ್ಕೊಂಡು ಸೋಗಕ್ಕೊಂಡು ಅಡ್ಡಾಡ್ಬಿಟ್ರೆ ದೊಡ್ಡ ಸನ್ಯಾಸಿ. ಆ ಕಡೆ ಒಂದು ಸಾಧು ಆಗಿಬಿಟ್ಟ. ವೇದಾಂತದ ಮಾತು ಹೇಳುದು, ಉಪನ್ಯಾಸ ಮಾಡುದು, ಸೋಗ ಹಾಕೊಂಡು ಇಷ್ಟು ಮಾಡಿದ್ರೆ ಆಕೈತೆ ಅಂತ ಹೇಳಿ ಎಂದು ಹೌದು. ತೆಗಿ ನೋಡೋಣ ಯಾಕೆ ನೋಡಕ್ ಹೋದ್ರು ಸನ್ಯಾಸಿ ಇಂತಾದ ಸೋಗ ಅಂತ. ಯಾಕೆ ಹಾಕ್ಯಾರ ಅಂತ ಕೇಳ್ತಿಲ್ಲ. ಸಿಟ್ಟು ಬರ್ತದ್ರಿ ಹೇಳಿದ ಹೇಳಲ್ಲ ಅಂತವ್ರಿಗೆ ಹೇಳಕ್ ಹೋಗ. ಯಾಕೆ ಗುಜಾಡ? ಹೊರಗಿನ ಚಿನ್ನಾದಿಗಳನ್ನು ಹಾಕೊಳ್ಳೋದಕ್ಕೆ ಆಚಾರ ಅಂತ ತಿಳ್ಕೊಂಡ್ರೆ ಜನರೆಲ್ಲ ಈ ಬಗ್ಗೆ ಕೊಟ್ಟ ಬಿಡೋದಕ್ಕೆ. ಯಾಕ್ರಿ? ರುದ್ರಾಕ್ಷಿ ಹಾಕೊಳ್ಳೋದು ಇದು ಆಚಾರ ಅಂತ ತಿಳ್ಕೊಂಡಷ್ಟು. ನಡತಿಗೆ ಆಚಾರ ಅನ್ನೋದು ಗೊತ್ತಿಲ್ಲ. ಜನರು ಕೂಡ ಒಳ್ಳೆತನದಿಂದ ನಡ್ಕೋ, ಪ್ರಾಮಾಣಿಕತನದಿಂದ ನಡ್ಕೋದಕ್ಕೆ ಆಚಾರ ಅಂತ ಹೊಳಿಬಂದು. ಇಲ್ಲಿ ತನಕ ನಮಗೆ ಪ್ರಾಮಾಣಿಕತನದ ಜೀವನ ಬರುವುದಿಲ್ಲ, ಅಲ್ಲಿ ತನಕ ಉದ್ಧಾರ ಇಲ್ಲ. ಪ್ರಾಮಾಣಿಕತೆಗೆ ಬಹಳ ಮಹತ್ವ. ಪ್ರಾಮಾಣಿಕತನದ ಜೀವನ ಬೇಕು. ಈ ಲೋಕದಾಗ ಅತಿ ಪರಲೋಕಕ್ಕ ಆಗಲಿ ಪಾರಮಾರ್ಥ ಆಗಲಿ ಅಲ್ಲಿ ಪ್ರಾಮಾಣಿಕತನ ಬೇಕು. ಪ್ರಾಮಾಣಿಕತನ ಇಲ್ಲದ ಮಾತು ಯಾರು ನಂಬ್ತಾರ್ಲಿ? ಅದು
ಈಗ ಹೇಳುದು ಇದಕ್ಕಿದ್ದ ಅವ್ನು ಈಗ ಹೇಳುದೊಂದು ಮಾಡೋದು. ಏನ್ ಮಾತಾಡಿದಿ ಏನ್ ಮಾಡಾಕತ್ತೀನಿ, ಮಾತಾಡಿದಂತೆ ನಡ್ಕೊಳ್ಳೋದು ಪ್ರಾಮಾಣಿಕನ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಆ ಪ್ರಾಮಾಣಿಕ ಇರ್ಲಿಲ್ಲ ಅಂದ್ರೆ ನಿನ್ಗ ಹಣೆ. ಹೆಂಗ್ ನಡ್ಕೋತಿ ನೋಡು ಹಂಗ್ ಪಡ್ಕೋತಿ. ಪ್ರಾಮಾಣಿಕರೆಲ್ಲ ನಡ್ಕೊಂಡ್ರೆ ನೀವು ಒಳ್ಳೆ ಫಲ ಸಿಗ್ತದೆ. ಒಬ್ರು ಕೂಡ ದುಷ್ಟ್ರೀತಿಯಿಂದ ಮೋಸ್ತಾನೆ ಮಾಡಿ ಅವ್ಯವಹಾರ ಮಾಡಿ ಅಪ್ರಾಮಾಣಿಕರಿಂದ ನಡ್ಕೊಂಡು ಅದ್ರ ಫಲ ನಮ್ಮ ಸ್ಥಿತಿಗತಿಗೆ ನಾವು ನಮ್ಮ ಭವಿಷ್ಯ, ನಮ್ಮ ಜನ್ಮವನ್ನ ನಾವು ನಿರ್ಣಯ ಮಾಡ್ತೀವಿ. ನಾವು ಅಂತ ಕರ್ಮಗಳನ್ನು ಮಾಡಿ ಅಂತ ಜನ್ಮ ಅಂತ ಸ್ಥಿತಿ ನಾವು ಪ್ರಾಪ್ತಿ. ಆರಾಮು ಸೋಪಾಧಿಕದನು ಇನ್ನು ನಿರುಪಾಧಿಕದನು. ಯಾವ್ದಾರ ಉಪಾಧಿ ಹಿಡ್ಕೊಂಡೈತೆ ಜಗತ್ತಿನ ಯಾವ್ದಾರ ಸಾಮಾನು ಹಿಡ್ಕೊಂಡೈತೆ ಅದು ಆರಾಮ. ಸಾಮಾನು ಹಿಡ್ಕೊಂಡ ಜರ್ ಇದ್ದಿದ್ರೆ ಇವ್ ಯಾವ ಸಾಮಾನು ಇಲ್ದಾಗ ಉಪಾಧಿಗಳಿಲ್ದಾಗ ನಮ್ಗೆ ಆನಂದ ಅನುಭವ ಬರಬಾರ್ದಾಗಿತ್ತು. ಈ ಜಗತ್ತಾಗ ಯಾವ ಸಾಮಾನು ಅದಾವಲ್ಲಿ, ಯಾವ ಉಪಾಧಿ ಐತಿ? ಜಗತ್ತಿನ ಯಾವ ಸಾಮಾನು ಇಲ್ಲದಾಗ ನಮ್ಗೆ ಆರಾಮ್ ಇದ್ನಿ ಅಂತ ಪ್ರತಿಯೊಬ್ಬರು ನೀವು ಅನುಭವ ಹೇಳ್ತಿರ್ಲಿಲ್ಲ. ಏನಿತ್ತಲ್ಲಿ ನೋಡೋದಿತ್ತೋ, ಕೇಳೋದಿತ್ತೋ, ತಿನ್ನೋದಿತ್ತೋ, ಮೂಸಿ ನೋಡೋದಿತ್ತೋ, ಮುಟ್ಟೋದಿತ್ತೋ, ಅನ್ಯದ ಏನೂ ಇಲ್ಲದಾಗ ನಮ್ಗೆ ಆನಂದದ ಅನುಭವ ಅದು. ಅಲ್ಲಿಂದ ಅದು ನಿರುಪಾಧಿಕ. ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಯಾವಾಗಲೂ ರೆಡಿ ಐತೆ ಆನಂದದ ಅರಿವು ಇರುವ ಆನಂದದ ಸ್ಥಿತಿ. ಯಾವ ಉಪಾಧಿಗಳ ಸಂಬಂಧ ಇಲ್ಲದ ಅನುಭವ. ಅದ್ರ ಕಡೆ ನಮಗೆ ಲಕ್ಷ್ಯ ಇಲ್ಲ. ಅದರ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಪ್ರಯತ್ನ, ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸ ಮಾಡೋದು. ಯಾವ ಜಗತ್ತಿನ ವಸ್ತುಗಳ ಸಂಬಂಧ ಇಲ್ಲದ ಅನುಭವ ಬರುವಂತಹ ಆನಂದ ಯಾವುದು? ಭೋಗಗಳ ಮೀಳಿಲ್ಲದ ಸವಿ ಯಾವುದು? ಏಳೆನಗೀಗಲೇ ರಾಜ್ಯ ಮರಾಳಗತಿ ಮಾನಿನಿ. ಜಗತ್ತಿನ ಯಾವ ವಸ್ತುಗಳ ಸಂಬಂಧ ಇಲ್ಲದೆ ಆನಂದ ಅನುಭವ ಬರುವಂತಹ ಆನಂದ ಯಾವುದು? ಅದ ನಿನ್ನ ಸ್ವರೂಪ ಆನಂದ, ಬ್ರಹ್ಮಾನಂದ, ಶಿವಾನಂದ, ಆತ್ಮಾನಂದ. ಅದ್ರ ಮ್ಯಾಗೆ ನಮ್ಗ ಪ್ರೀತಿ ಇದೆ. ಆತ್ಮಾನಂದ, ಶಿವಾನಂದ. ಶಿವಾನಂದ ಆತ್ಮಾನಂದ ಕೂಡ ಶರೀರ ನೆನಪು ಉಪಾಧಿ ಹಿಡ್ಕೊಂಡ್ಕೊಂಡಿರ್ತೀವಿ. ಆತ್ಮಾನಂದಗೆ ಉಪಾಧಿ ಇಲ್ಲ, ಶಿವಾನಂದಗೂ ಉಪಾಧಿ ಇಲ್ಲ. ಬ್ರಹ್ಮಾನಂದ, ಶಿವಾನಂದ ಉಪಾಧಿ ರಹಿತವಾದಂತಹ ಆನಂದ. ಅದು ನಮಗೆ ಶಾಶ್ವತ ಸುಖವನ್ನು ಕೊಡ್ತದೆ. ಉಪಾಧಿಗಳನ್ನು ಅವಲಂಬಿಸಿಕೊಂಡು ಇರುವಂತಹ ಆನಂದ ಆನಂದ. ಯಾವ ಉಪಾಧಿಗಳಿಂದ ಅದು ದುಃಖನದ. ಉಪಾಧಿಗಳನ್ನು ಹಿಡ್ಕೊಂಡೆ ಅಂದ್ರೆ ದುಃಖ. ಶರೀರ ಉಪಾಧಿ ಹಿಡ್ಕೊಂಡೇ ಅಲ್ಲಿ ಇದೇನು ಸುಖ ಕೊಡೋದು ನಿನಗೆ? ಅದಕ್ಕೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡಿದೆ. ಶರೀರ ಮಾಡ್ಕೊಂಡು ಈ ಶರೀರ ಸಂಬಂಧಿಗಳು ಇಲ್ಲ ಎಂಟು ಮಕ್ಕಳು ಉಪಾಧಿ ಹಾಳಾಕ್ ಶುರು ಮಾಡ್ತೀವಿ. ಬಿಟ್ಟು ಹೊರ್ಕೊಳ್ಳಿ ಅದು ಬಿಟ್ಟು ಹೋಗುವ ನಾವು. ಯಾವ ಹೊತ್ನಾಗ ಅಯ್ಯೋ ಏನ್ ಸತ್ಲು, ಗಂಡು ಸತ್ತ, ಮಕ್ಕಳು ಸತ್ತು, ಇಲ್ಲ ದುಃಖ ಪಡ್ಲಿಕ್ಕೆ ಅದು. ಅದ ನೆನಪು ಆದ್ಕೂಲೆ ಯಪ್ಪ ದುಃಖ ಆಕೈತು. ಮಗನ್ ನೆನಪಾದ್ಕೂಲೆ ಅದು, ಗಂಡನ ನೆನಪಾದ್ಕೂಲೆ ದುಃಖ ಬರುತ್ತೆ. ಹೆಂಡತಿ ನೆನಪ, ಅಪ್ಪ ಅವನ ನೆನಪಾದ್ಕೂಲೆ ದುಃಖ ಆಕೈತಿ. ಉಪಾಧಿ ಅಳಬಾರ್ದು. ಅಳೋದ್ರಿಂದ ಆತ್ಮಕ್ಕೆ ಮತ್ತೊಂದು ಜನ್ಮಕ್ಕೆ ಹೋಗಕ್ಕೆ ಅವಕಾಶ ಆಗುದು. ಸತ್ತಾಗ ಆತ್ಮ ಅದಕ್ಕೆ ಶಾಂತಿ ಸಿಗ್ಬೇಕಂದ್ರೆ ದುಃಖ ಮಾಡಬಾರ್ದು. ದುಃಖ ಮಾಡಿ ಮತ್ತು ಇದ್ದಾಗ ನಾವು ಹೇಳ್ದಂಗ ಮತ್ತು ನರಕಕ್ಕೆ ಹೋಗ್ತಾವ. ಸತ್ತ ಆತ್ಮ ನಾವು ಶಾಂತಿ ಸಮಾಧಾನ ದುಃಖ ಪಡ್ಬಾರ್ದು. ಅನುಭವ ಹೇಳಿದ ಮಾತದು ಶ್ರುತಿ ಅಭಿಪ್ರಾಯ. ಏನ್ ಶೋಕ ಮಾಡಬಾರ್ದು. ಸತ್ತವ್ರ ಬಗ್ಗೆ ಅಳಾಕ್ ಹೋಗ್ಬಾರ್ದು. ನಾವು ಅಳುದನ್ನ ಚಲೋ ಅಳಾಕ್ ಚಲೋ ಮಾಡ್ಕೊಂಡು ಬಡ್ಬಡ್ಕೊಂಡು ಅವಾಗ ಎಲ್ಲಿ ಮುಂದೆ ಮತ್ತೊಂದು ಜನ್ಮಕ್ಕೆ ಹೋಗಾಕ ಆತಂಕ ಮಾಡ್ತೀರಿ ನೀವು. ಮುಂದಕ್ಕೆ ಹೋಗಾಕ ಅವಕ್ಕ ಬೇರೆ ದಾರಿ ಸಿಗ್ಲಂಗ್ ಮಾಡ್ತೀವಿ. ನರಕದಾಗ ಹೊಳ್ಯಾಡ್ತಾವ ಅಳಾಕ್ ಹತ್ತಿ ಅಂತ.
ಆ ಜೀವಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ. ಅಳಕ ಅಳ್ಕೋದು ಹೋಗೋದು ಬಡ್ಕೋದು ಮಾಡಿದ್ದಂತ ಅದು ಮ್ಯಾಮೋಗ್ ಬಂದು ಇಲ್ಲೇ ಸುಳ್ದಾಡಕೈತಿ ಮತ್ತೆ ಅದಕ್ಕೆ ಅಳಬಾರ್ದು. ಸತ್ತಾಗ ಮತ್ತೊಂದು ಜನ್ಮಕ್ಕೂ ಅದು ಉತ್ತರೋತ್ತರ ಜನ್ಮ ಪಡಿತು. ಅದು ಬೇಕಲ್ಲ ನಮ್ಗೆ. ಆ ತಿಳುವಳಿಕಿಲ್ಲ ಕಳಾಸ ಯಾಕೆ ಬಂತೀವೋ, ಎಲ್ಲಿ ಹೊಕ್ಕಿವೋ, ಹೆಂಗ್ ಬಿಟ್ಟು ಬಂತೀವೋ, ಆಗ ಇಲ್ಲೇ ಕುಂದಿರ್ತೈತಿ. ಯಾಕ್ರಿ ಇಲ್ಲೇ ಕುಂದಿರ್ತೈತಿ ಗೊತ್ತಾನ ಏನಿದ್ರು ವ್ಯಾಮೋಹ ಹೋಗಲ್ಲ, ತಲೆ ಸುಳ್ದಾಡ್ಬೇಕು ಆತ್ಮ. ದುಃಖ ಮಾಡಬಾರ್ದು. ಉಪಾಧಿ ಸಂಬಂಧ ಯಾಕೆ ಶರೀರದು ಸಾಯಿ ಶರೀರ ಸಾಯಬಾರ್ದು. ಸಾಯು ಗಂಡ ಸಾಯಬಾರ್ದು, ಸಾಯು ಈದ್ ಸಾಯಬಾರ್ದು, ಸಾಯು ಮಕ್ಕಳು ಸಾಯಬಾರ್ದು. ಸಾವು ಕೊಡುವ ಗಂಡನ ಒಯ್ದು ಒಲೆ ಒಳಗೆ ಇಟ್ಟು ಹತ್ತು ಮೈದೇವಿ ಏನು ಸತ್ತು ಗಂಡ. ಸಾವಿಲ್ಲದ ಕೇಳಿಲ್ಲದ ಚಲುವಂಗ ಹೊಳೆದನುವ ಎಂದೂ ಸಾವಿಲ್ಲದಂಥದ್ದು ಗುರ್ತು ಸಾವುಗಳಿಲ್ಲದಂಥ ಒಂದು ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಆನಂದಮಯವಾದಿ ಲಕ್ಷಿಸಿ ಹೇಳಿದ ಮಾತು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಹರನೇ ಕಂಡನಾಗಬೇಕೆಂದು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ. ಎಷ್ಟು ಜನ್ಮಗಳ ಅಭ್ಯಾಸ ಇತ್ತು ಅಕ್ಕ ಮಹಾದೇವಿ. ಸಮಾಧಿ ಇರ್ತಿತ್ತಕ್ಕೆ ಉಣ್ಮನಿ ಅವಸ್ಥೆ ಒಳಗಿರ್ತೈತೆ. ಅವಾಗ ಶರೀರ ಖಬರ್ ಇರ್ತಿದ್ದಿಲ್ಲ, ಮೈ ಮ್ಯಾಗ ಅರಿವಿ ಖಬರ್ ಇಲ್ಲ, ಏನಿಲ್ಲ. ಖಬರ್ಗೆ ಅಕ್ಕ ಮಹಾದೇವಿ ನಿಲುವು. ಅಲ್ಲಮ್ಮ ಪ್ರಭುಗಳು ತಲೆದೂಗಿದ್ರು. ಇದನ್ನು ಪರೀಕ್ಷೆ ಮಾಡಿ ನೋಡಿವು ಅಲ್ಲಮ್ಮ ಪ್ರಭುಗಳು. ಅದು ನಿಜವಾದದ್ದು. ಅಕ್ಕ ಮಹಾದೇವಿ ಇದನ್ನು ನೋಡಿ ವೈರಾಗ್ಯ ಎಂಥದ್ದು. ಅದು ಹಿಂದಿನ ಜನ್ಮದ್ದು. ಅದೇನು ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಅದು ಸಂಬಂಧ ಇಲ್ಲ. ಹಿಂದಿನ ಜನ್ಮದ್ದು ಇದು ಸಂಸ್ಕಾರ ಯಾವಾಗ ಹುಡುಗ ಉಪಾಧಿ ಹಿಡ್ಕೊಂಡ್ರೆ ಅಂದ್ರೆ ಗಾದಿ ಶುರು ನೋಡಿ. ಈ ಜಗತ್ತಿನ ಜಡ ವಸ್ತುಗಳನ್ನು ಬಿಟ್ಟು ಬುದ್ಧಿ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ನಿನ್ನ ನಿಜವಾದ ಇರುವಿನ ಅನುಭವ ಮಾಡ್ಕೊಳಿಕ್ ಬರ್ತದೆ. ಸೂಕ್ಷ್ಮಯ ಅಗ್ರೆಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶಿ ಅಂತ. ಈ ಜಡ ವಸ್ತುಗಳ ಭಾವನೆಯನ್ನೆಲ್ಲ ಕೈಬಿಡು. ಜಡಭಾವ ನೀವು ಸನ್ನತಿ ತನಗೆ ಸಂಪನ್ನವಾದ ಇದು ನನ್ನಿ ಎಂದು ನಮ್ಮೆಲ್ಲಿ ಯೋಗಿ ನಿನ್ನ ಮುಂದಿನ ಜಡಭಾವ ನೀವು. ಈ ಜಗತ್ತಿನ ಭಾವ ಜಡಭಾವ ಬಿಡುದು ಬಿಟ್ಟಾಗ ನಿನ್ನ ನಿಜವಾದ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಇರುವಿನ ಅನುಭವ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಬರೀ ಯಾವಾಗಲೂ ಜಡಭಾವ ಇಟ್ಕೊಂಡು ಸೂಕ್ಷ್ಮ ಸ್ಥಿತಿ ಅನುಭವ ಹೆಂಗ್ ಬರ್ತದೆ. ಮಹಾವಾಕ್ಯದ ಅರ್ಥವನ್ನು ತನಗೆ ಸಂಶಯ ಬಾರದಂತೆ ಬ್ರಹ್ಮನಿಷ್ಠ ಅನುಭವಿಗಳ ಮುಖಾಂತರ ಕೇಳಿ ಅದನ್ನು ತಿಳ್ಕೊಳ್ಳೋಕನ್ನು ಶ್ರವಣ ಅಂತ. ಅವರ ಸಮ್ಮುಖದಲ್ಲಿ ಅಮಾನಿಯನ್ನ ಅರ್ಥಸಹಿತವಾಗಿ ಅವನು ಯಾವ ಆಕಾರ ಇರ್ತಾನೆ ಅದೇ ಆಕಾರವಾಗಿ ತಿಳ್ಕೊಳ್ಳೋ ಶ್ರದ್ಧೆಯಿಂದ ಅದಕ್ಕೆ ಶ್ರವಣ ಅಂತ. ನೀನ್ ಯಾರೋ ನಿನ್ನ ಸ್ವರೂಪ ಎಂಥದ್ದದ ಅನ್ನುವಂತಹ ವಿಚಾರವನ್ನು ಅನುಭವಗಳ ಮುಖಾಂತರ ಅವ್ರ ಸಮ್ಮುಖದಲ್ಲಿ ಕುಳಿತು ಶ್ರದ್ಧೆಯಿಂದ ಅವಾಣಿಯಿಂದ ಆಲಿಸುವುದು ಶ್ರವಣ ಅಂತ ಕರೀತಾರೆ. ಅದನ್ನು ಕೇಳಿದ್ದನ್ನ ಚಂದಾಗಿ ಗಟ್ಟಿ ಮಾಡ್ಕೊಂಡು ಮನನ ಮಾಡೋದು. ಮನನ ಮಾಡುವ ಗಟ್ಟಿ ಮಾಡ್ಕೋದು. ಅದರ ಭಾವನೆಯನ್ನು ಗಟ್ಟಿಗೊಳಿಸುವ ಸಂಬಂಧ ಮನನ ಮಾಡೋದು. ಮನನ ಮಾಡಿ ಅದ ಗಟ್ಟಿ. ನಿಧಿಧ್ಯಾಸನ ಅಂದ್ರೆ ಆ ಭಾವದಲ್ಲಿ ನೆಲೆಯಾಗಿ ಮನಸ್ಸು ಅನ್ಯದ ಕಡೆ ಹೋಗೋದಿಲ್ಲ. ಶ್ರವಣ ಮನನಗಳ ಮುಖಾಂತರ ವೃತ್ತಿ ಅನ್ಯ ಆಕಾರ ಆಗುವುದೆಲ್ಲ ಬಿಟ್ಟುಬಿಡುತ್ತೆ. ಕೇವಲ ಆನಂದದ ಆಕಾರ ಹೋಗುವುದು. ಅದಕ್ಕೆ ನಿಧಿಧ್ಯಾಸನ. ಅದು ಪಕ್ವಾತು ಅಂದ್ರೆ ಸಮಾಧಿ ಅನಿಸ್ಬೋದು. ಜ್ಞಾನ ಸಮಾಧಿ. ಅವಾಗ ನಮಗೆ ಜ್ಞಾನ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು. ಹಗರುಳೆನ್ನದೇ ಇದರ ಅಭ್ಯಾಸ ನಡೆಯುವುದು. ಶ್ರವಣ ಮನನ ನಿಧಿಧ್ಯಾಸ ಇದು ನಮ್ಮ ಕರ್ತವ್ಯ ಹೊರತು ಉಳಿಸಿದ ಯಾವುದು ಆತ್ಮಸ್ವರೂಪವನ್ನ ಕೇಳೋದು ಅದನ್ನ ಮನನ ಮಾಡೋದು ನಿಧಿಧ್ಯಾಸ.
ಈ ಜಗತ್ತಿನ ಬಗ್ಗೆ ಕೇಳುವುದು, ಇದು ಜಗತ್ತಿನ ಬಗ್ಗೆ ಬಾಳೆ ಬಗ್ಗೆ ಸುದ್ದಿ ಕೇಳುದು, ಬಾಳೆ ಸುದ್ದಿ ನೆನಪು ಮಾಡೋದು, ಅದು ನಮ್ಮ ಕರ್ತವ್ಯ ಅಲ್ಲ. ಮಾಡೇವು, ಜನ್ಮಾಂತರ ಮಾಡ್ಕೊತ ಬಂದೀವಿ, ಸಾಕಾಗೈತ. ಬಾಳೆ ಸುದ್ದಿ ಕೇಳಿ 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 ನಮಗೆ ತಲೆ ಚಿಟ್ಟು ಹೊಡೆದು ಹೋಗೈತಿ. ಅದಕ್ಕೆ ಅದ್ರ ದಯವಿಟ್ಟು ಅದ್ರ ಸುದ್ದಿ ಮಾತಾಡ್ಬೇಕಪ್ಪ. ನಾವು ಒಬ್ಬರ ಅದಿದೆ ಇದ್ರೆ ಬಾಳೆ ಸುದ್ದಿ ತೆಗಿಬೇಡ ನಾವು. ಯಾಕ್ರಿ ಅಲ್ಲೇ ಕಿವಿ ಏನ್ ಮಾತಾಡ್ತಾರ, ರೇ ಅದ ಸುದ್ದಿ ಆಗ ಬಾಳೆ ಸುದ್ದಿ ಏನು ಲಾಭ ಐತಿ ಅದನ್ನ ಮಾತಾಡೋದು. ಬಾಳೆ ಸುದ್ದಿಯಾಗ ಕಾಲ್ ಕಡಿದ್ರಿಂದ ಏನ್ ಲಾಭ ಐತಿ, ಏನ್ ಹಿತ ಐತಿ ಅದ್ರಾಗ? ಯಾರಿಗೆ ಹಿತ ಕೊಟ್ಟೈತಿ? ಅದು ಬಾಳೆ ಚಿಂತಿ, ಬಾಳೆ ಸುದ್ದಿ. ಮುಂಜಾನೆ ಸಂಜೆ ಮಟ್ಟ ಯಾರ ತರ ಬರೇ ಅದ್ರ ಸುದ್ದಿ. ಮಂದಿ ಇದು ಸುದ್ದಿ ಮಾತಾಡ್ತೈತಿ, ಮಂದಿ ಸುದ್ದಿಯಾಗ ಅವ್ರ ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು. ಯಾರ ನೀ ಅದನ್ನ ಮಾಡಿರೋದಿಲ್ಲ, ಏನ್ ಮಾಡಿದ್ರು ಅದ್ರಾಗ ಇಲ್ಲದಲ್ಲಿನ ಮಾಡಿದ್ದೆ, ನೀನು ಅದನ್ನ ಮಾಡಾಕ ಅದು ಅದನ್ನ ಮಾಡಿದ್ರೆ ಏನಿಲ್ಲ. ಅದನ್ನೆಲ್ಲ ಕೈ ಬಿಟ್ಟು ತಾನು ನೋಡ್ಬೇಕಾದ್ ನೋಡ್ಕೊಡು. ಆತ್ಮಚಿಂತನ ಜ್ಞಾನ ಮಾಡ್ಕೊಂಡವ್ರ ಸುದ್ದಿ ಅದ್ರಾಗ ಕಾಲ್ ಕಳಿತೇನೆ. ಹೆಂಗ ದುಃಖ ರಹಿತ ಆದ್ರಪ್ಪ ಅವರು. ಮಹಾತ್ಮರ ಸುದ್ದಿ ತೆಗಿತೇನೆ. ಯಾಕ್ರಿ ಕೇಳ್ಬೇಡ, ಮಹಾತ್ಮರ ಸುದ್ದಿ ಅದು ತೆಗಿಯ. ಬರೀ ವಿಷಯ ಬರ್ತಾರೆ ಸುದ್ದಿಯಾಗ ಕಾಳ್ಗಳು ಅವ ಹಂಗ. ಅದು ರಾಜಕೀಯ ಸುದ್ದಿ ಇದ್ರಾಗ ಸುದ್ದಿ ಕಾಲ್ ಕಳ್ಸ ಮಾಡಿ. ಜಗತ್ತಿನ ಸುದ್ದಿ ಒಳಗೆ ಕಾಲ್ ಕಳ್ಸತ್ವಾರಿ ಅದಕ್ಕೆ ಬಂದ್ರಿ. ವಶಿಷ್ಠ ಆಶ್ರಮದೊಳಗೆ ಗಡ್ಡಿ ತೇರು, ಅಡ್ಡ ಪಲ್ಲಕ್ಕಿ ಇರ್ತಾನ. ಯಾವ ಮಹಾತ್ಮ ಹೇಳಿದ ಜಾತ್ರೆ ಮಾಡಿರ್ತಾರೆ. ಗದ್ದಿಗೆ ಕಟ್ಕೊಂಡ್ ಕೊಡ್ರು, ಗುಡಿ ಕಟ್ಕೊಂಡ್ ಕೊಡ್ರು ಅಂತ ಹೇಳಿದ್ರು. ಯಾವ ಮಹಾತ್ಮರು ಹಿಂದಿನೂ ಗದ್ದಿಗೆ ಅದಾವ್ರಿ, ಗೊಂಬಿ ಅದಾವು. ಅವ್ ಮಾಡ್ಕೊತ ಕೂತ್ರ ನಾವು ಗದ್ದಿಗೆ ಗೊಂಬಿ ಗುಡಿ ಕಟ್ಕೊಂಡು ಕೂತಾರ. ಎಷ್ಟು ಮಂದಿ ಆಗಿ ಹೋಗ್ಯಾರ ಮಹಾತ್ಮರು ಜಗತ್ತಿನೊಳಗೆ. ಅವನ್ನೆಲ್ಲ ಗುಡಿ ಕಟ್ಕೊಂತ ಕುಂದ್ರು, ಗದ್ದಿಗೆ ಕಟ್ಕೋತ ಕುಂತ್ರ ನಾವು. ಅವ್ನ್ ಮಾಡ್ಕೊತ ಕುಂದ್ರಿ ಅದಕ್ಕೆ ನಡ್ಕೋರಿ ನಿಮ್ಗ ಮೋಕ್ಷ ಆಕೈತೆ ಅಂತ ಹೇಳಿದ. ಯಾವ್ದಾರ ಮಹಾತ್ಮ ಹೇಳ್ಯಾರ ನಾವು. ಹೆಂಗ್ ಮಾಡ್ಯಾರ ನೋಡು ಬೆರ್ಕಿ ಬುದ್ಧಿ ಕಸುವ. ಅದನ್ನ ತಂದ ಕಲ್ಲು ಕಟ್ಟೋದು ಯಾಕ್ರಿ? ಅದ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನ. ಮಹಾತ್ಮರು ಮಾಡಿದ ಮ್ಯಾಗ ಬಂತಂತದ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರ್ತೈತಿ. ನಿನ್ ಕಲ್ಲಾಗ ಜೀವ ತುಂಬಾಕ್ ಬರ್ತೈತಿ. ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಅದಕ್ಕೆ ಜೀವ ತುಂಬುದು ತುಂಬಾಕ್ ಬರ್ತೈತಿ. ಜಡ ವಸ್ತುಗಳಿಗೆ ಕಲ್ಲಾಗ ಕಟ್ಟಿಗೆಯಾಗ ಜೀವ ತುಂಬಾಕ್ ಬರ್ತೈತಿ. ಯಾಕ್ರಿ? ನೋಡೋಣ ತುಂಬ ನೋಡೋಣ. ಈ ಭಾವಸ್ಕೊಂಡ್ ಕೂತಿಯ ಅದಿಲ್ಲ ಅದ್ರಾಗ ಬಂದೈತಿ. ಏನ್ ಉತ್ತರ ಸಂತಿ ಮಾಡ್ಕೊಂಡು ಅದು ಅಂತ ಹೇಳುದು ಅಂತ ಹೇಳುದು ಅಡಕಟ್ಟಿಗೆ ಕುಂತ ಜನ ಕೇಳ್ರಿ, ನೀವು ನಿಂತ ಹೇಳ್ತೀರಿ ನಾನು ಕಲ್ಲು ದೇವರು ಮಾಡಿದ ಕಥನ ಯಾರು ಆಗ್ಬಿಟ್ಟ. ಹೌದು ಹೌದು ಇಂಥವನ್ನೆಲ್ಲ ಹೇಳ್ಕೊತ ಹೋಗುದು. ಜನರಿಗೆಲ್ಲ ಮೋಸ ಮಾಡೋದು ಒಂದೀಗ ಯಾಕೆ ಮಾಡ್ಬೇಕು? ಕಲ್ಲಾಗ ಕಟ್ಟಿಗೆ ಕಂಡಿ ಏನದನ್ನ ಅಲ್ಲಿ ಆನಂದ ಕಲ್ಲಾಗ ಕಟ್ಟಿಗೆ ಐತಿ, ಅರು ಇರೋ ಆನಂದ ನಿನ್ನೊಳಗೈತದು. ಅಂತಃಕರಣ ಎಲ್ಲಿ ಪರಿಶುದ್ಧ ಐತಿ ಅಲ್ಲಿ ಅದು ಅನುಭವ ಬರ್ತದೆ. ಕಂಡಲ್ಲಿ ಬರ್ತದೆ ಅದು. ಹಂಗ ಕಂಡಲ್ಲಿ ಅಡ್ಡಾಡಕೈತೆ, ದುಃಖ ಪಡ್ಲಿಕ್ಕೈತಿ. ಕಲ್ಲಾಗ ಕಟ್ಟಿಗೆ ಹುಡ್ಕೈತಿ. ಎದ್ದು ಹೊಡಿಬೇಕು ನೀನು. ನೀನು ದಾರಿ ತಪ್ಪಿ ಇನ್ನೊಬ್ಬರು ದಾರಿ ತಪ್ಪಿಸ್ತಿ. ಅದಿಲ್ಲ ಏನೋ ತಿಳ್ಕೊಂಬಿಟ್ಟ ಅಧ್ಯಾತ್ಮ ಅಂದ್ರೆ ಅದಿಲ್ಲ. ಇವನ ದೇವ್ರಿಗೆ ಕಲ್ಪಿದ ದೇವ್ರ ಕಟ್ಟಿ ಹೇಳ್ಕೊತ ಹೋಗೋದು ಅಧ್ಯಾತ್ಮ ಅದಿಲ್ಲ. ಅಧ್ಯಾತ್ಮ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಎಲ್ಲ ತೆಗೆದಾಕೋದು ಅಧ್ಯಾತ್ಮದ ವ್ಯವಸಾಯ. ಏನ್ ಅದನ್ನ ಮಾಡ್ಕೋ, ನೀನ್ ಮಾಡ್ಕೊತ ಕೊಂಡ್ರಿ ಮತ್ತಟ್ಟು ಅವನ್ನ ಅಧ್ಯಾತ್ಮಗಳಿಗೆಲ್ಲ ಈ ಜಗತ್ತಿನವನ್ನೆಲ್ಲ ಆ ಕಥೆ ಹೇಳ್ಕೊತಾರೆ. ಇಲ್ಲದ್ದು ಕಲ್ಪಿಸ್ಕೊಂಡು ಏನ ಕಲ್ಪಿತ ಕಥೆಗಳನ್ನು ಹೇಳ್ಕೊತ ನಿಜವಾದ ಅನುಭವಿಗಳು ಇವನ್ನೆಲ್ಲ ತೆಗೆದು ಹಾಕಿರಲಿಲ್ಲ. ಮಾಡ್ಕೊತ ಕೊಡೋದು ಜಾತಿ ಬಾದ್ಮಿ ಕೊಡೋದು. ಅಧ್ಯಾತ್ಮಗಳ ಕೆಲಸ ಅಲ್ಲ ಅಲ್ಲದು, ಅದೆಲ್ಲ ಜೋಗೋಪಗಳ ಕೆಲಸ. ಹೇಳಿದ್ರೆ ಶೆಟ್ಟು ಬರ್ತದೆ, ಶೆಟ್ಟು ಬಂದ್ರೆ ಹೆಟ್ಟು ಮುಖ ನಾವೇನ್ ಮಾಡೋಣ? ಶೆಟ್ಟು ಬರೋದು ಶೆಟ್ಟು ಬಂದ್ರೆ ಹೆಟ್ಟು ಮುಖ ನಾವೇನ್ ಮಾಡೋಣ? ನಿಜವಾದದ್ದನ್ನು ತಿಳ್ಕೊ. ಯದ್ವತತ್ವ ಮಾಡಿದ್ರೆ ಯದ್ವತತ್ವ ನಾನು ಯದ್ವತತ್ವ ಕರಿಸುತ್ತೆ, ಯದ್ವತತ್ವ ಭವಿಷ್ಯ. ಬರೋಬ್ಬರಿ ದಾರಿ ಆತ್ಮರು ಯಾವ ರೀತಿ ಅದನ್ನು ಕಂಡುಕೊಂಡ್ರೆ ಆ ರೀತಿನೂ ನಾವು ತಿಳ್ಕೋಬೇಕಾಗಿ.
ಅದನ್ನ ಕಾಣ್ಬೇಕು. ಹೇಳ್ಕೊಂತ ಸಂಧ್ಯಾನುಸಂಧಾನದಾಗ ತೊಡಗುದಕ್ಕನ ಪಿಪೀಲಿಕಾ ಮಾರ್ಗ ಅಂತಾರ. ಈ ಅಭ್ಯಾಸದೊಳಗೆ ನಾವು ತೊಡಗು ಹೇಳ್ಕೋತ ಸಂಧ್ಯಾನುಸಂಧಾನದೊಳಗೆ ಪಿಪೀಲಿಕಾ ಮಾರ್ಗ ಅಂದ್ರೆ ಈ ರಿವಿ ಗಿಡ ಹತ್ತಿ ಹೋಗಿ ಹಣ್ಣು ತಿನ್ನೋದು. ಹಿಂದಿನ ಜನ್ಮದ ದುಡುಕಿ ಸಂಸ್ಕಾರಕ್ಕನುಸಾರ ಏಕದಮ್ ನಾವು ಶ್ರವಣ ಮನ ನಿಧಿಧ್ಯಾಸನ ತೊಡಗಿ ಸಮಾಜ ಸ್ಥಿತಿಯನ್ನು ಹೊಂದುವುದು ವಿಹಂಗ ಮಾರ್ಗ. ಪರಂಪರಾ ಸಾಧನ ಮತ್ತು ಸಾಕ್ಷಾತ್ ಸಾಧನೆಗಳು ಅಂತ ಇವು ಸಾಕ್ಷಾತ್ ಸಾಧನೆಗಳು ನೇರವಾಗಿ ಅದ್ರ ಬಗ್ಗೆ ತಿಳಿಸಿಕೊಟ್ಟದ್ದನ್ನು ತಿಳ್ಕೊಂಡು ಆ ಭಾವದೊಳಗೆ ಉಳ್ಕೊಳ್ಳೋದು ಸಾಕ್ಷಾತ್ ಸಾಧನೆ ಶ್ರವಣ ಮನ ನಿಧಿ. ಪರಂಪರಾ ಸಾಧನೆಗಳು ಏನದಾವಲ್ಲ, ಜೀವಿಗಳಿಗೆ ನೋವಾಗದಂಗ ಪುಣ್ಯ ಕರ್ಮ, ಸಾಮಾನ್ಯ ಪೂಜೆ, ಇನ್ನೊಬ್ಬರಿಗೆ ದುಃಖ ಆಗದಂಗ ನಡ್ಕೊಳ್ಳೋದು, ಇಂತಹ ಒಳ್ಳೆಯ ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡೋದು ಏನದ, ಇದು ಪರಂಪರಾ ಸಾಧನೆ. ಇದು ಪಿಪೀಲಿಕಾ ಮಾರ್ಗ. ಇದು ಗೊತ್ತಿಲ್ಲ ನಮ್ಗೆ, ಇದ್ರ ಬಗ್ಗೆ ಎಂದೂ ಗೊತ್ತಿಲ್ಲ. ಅದಕ್ಕೆ ದಾರಿ ಹಿಡಿಬೇಕಾಗಿದೆ. ಒಳ್ಳೆಯ ಕರ್ಮಗಳಲ್ಲಿ ನಾವು ತೊಡಗಬೇಕು, ಸದ್ಗುಣಗಳನ್ನ ಅಳವಡಿಸ್ಬೇಕು, ಅಂತಹ ಒಂದು ಸಂಘ ಮಾಡಬೇಕು, ಸತ್ಸಂಗದೊಳಗೆ ತೊಡಗಿ ಅಂತಹ ಒಂದು ಸಂಸ್ಕಾರವನ್ನು ಮಾಡ್ಕೋದು. ಇದು ಪರಂಪರಾ ಸಾಧನೆ. ಇವು ಸಂಸ್ಕಾರ ಗಟ್ಟಿ ಆತಂದ್ರೆ ಸಾಕ್ಷಾತ್ ಸಾಧನೆಗಳಂತ ಶ್ರವಣ ಅನುಭವಿಗಳು ಮಾರ್ಗದರ್ಶನ ಸಿಗ್ತದೆ. ಅವ್ರು ಹೇಳಿದ ಪ್ರಕಾರ ತಿಳ್ಕೊಂಡು ಆ ಭಾವದೊಳಗೆ ಉಳ್ಕೊಳ್ಳಿ. ಇದು ವಿಹಂಗ ಮಾರ್ಗ ಅಂದ್ರೆ ಏಕದಮ್ ನೇರವಾಗಿ ಪಕ್ಷಿಯಾಗಿ ಕಣ್ಣಿಗೆ ಇವು ಪಿಪೀಲಿಕಾ ಮಾರ್ಗಗಳು. ರಿವಿಯಾಗಿ ಸಣ್ಣಗೆ ತಿಳ್ಕೊಂತ ಇದು ಮಾಡ್ಕೊಂಡು ಹೋಗಿ ಒಮ್ಮಿಗಿಲೆ ಅವನು ಸಾಧನ ಮಾಡ್ಕೊಂತ ಬಂದಾಗ ಅದು ಬರ್ತೈತಿ. ಒಮ್ಮಿಗಿಲೆ ವಿಹಂಗ ಮಾಡ್ಯಾನಂದ್ರು ಅವನು ಅದ್ರ ಎದುರಾಗೆಲ್ಲ ಅಭ್ಯಾಸ ಮಾಡ್ಯಾನ, ಪುಣ್ಯ ಕರ್ಮಗಳನ್ನು ಸಾಕಷ್ಟು ಮಾಡ್ಯಾನ, ಜನರಿಗೆ ಉಪಕಾರ ಮಾಡ್ಯಾನ. ಜನರಿಗೆ ಉಪಕಾರ ಮಾಡೋದನ್ನ ಇದು ಪಿಪೀಲಿಕಾ ಮಾರ್ಗ. ಆ ಉಪಕಾರ ಮಾಡಿದ ಫಲ ಅದರಿಂದ ನಿನಗೆ ಏಕದಮ್ಮ ಉನ್ನತ ಸ್ಥಿತಿಗೆ ಒಯ್ದುಬಿಟ್ಟು ಅದು ವಿಹಂಗ ಮಾರ್ಗ. ಅಂಥವೆಲ್ಲ ನಿನಗೆ ಲಭ್ಯ. ಅಂಥ ಮಾರ್ಗದರ್ಶನ ಇವೆಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನು, ಯಾಕೆ ಯಾರು ಹೇಳೋದು ಸಿಗ್ಬೇಕು. ಪುಣ್ಯ ಇಲ್ಲದ ಬರ್ತಿದ್ರು ಮಹಾತ್ಮರ ದರ್ಶನ ಆಗೋದಿಲ್ಲ. ಅವ್ರು ಹೇಳಿದಂತ ಮಾತು ಸಹಿತ ಕೇಳಿಕೊಳ್ಳೋದು. ಹಿಂದಿನ ಜನ್ಮದ ಏನೋ ಪುಣ್ಯ ಕೇಳಿ ಕಚ್ಚ ಈ ಜನರ ನಾಡಿನ ಜನರ ಪುಣ್ಯ ಇದೆ, ಅದ್ರ ಫಲ ಮಹಾತ್ಮರ ದರ್ಶನ ಆಕೈತಿ. ಅವ್ರು ಹೇಳಿದಂತ ಬೋಧಾದಿಗಳು ಕೇಳಿ ಕ್ಷಿಪ ಇಲ್ಲ ಅಂದ್ರೆ ಪಾಪ ಕರ್ಮ ಅಲ್ಲಿ ದರ್ಶನ ಮಾಡಕ್ ಬೇಸದ ಅಥವಾ ಕೇಳಕ್ ಕಿವಿಯಾಸ ಇದ್ಬಿಡುದು. ಅದಕ್ಕೆ ಬಗ್ಗೆ ಎಲ್ಲ ತಿಳ್ಕೊಂಡು ಕಿವಿಗೆ ಪುಣ್ಯವಂತರು ಅವ್ರು ಭೇಟಿಯಾಗಿ ಅವ್ರ ವಿಚಾರಗಳು ಕೇಳೋದು, ಅದ್ರಲ್ಲಿ ಆಸಕ್ತಿ ಇತ್ತೆ ಪುಣ್ಯ. ಅದ್ರಾಗ ಒಲವಾಗ್ಲಿಲ್ಲ ಅಂದ್ರೆ ಯಾಕ್ರಿ ಅದು ಪಾಪ ಅಂತ ತಿಳ್ಕೊ. ಬಾಳೆ ಇದ್ರೆ ನೆನಪಾಗೈತೆ ಅಂದ್ರೆ ಒಳ್ಳೆ ಪಾಪ. ಇದನ್ನ ಕೇಳ್ಬೇಕು ಪುನಃ ಪುನಃ. ನಾವು ಶರೀರ ಇರುವವರೆಗೂ ಇದ್ರಾಗ ಹೋಗ್ಬೇಕು, ಕೇಳ್ಕೊಂತ ಪುಣ್ಯ ಇದ್ರೆ ಬರ್ತದೆ. ಪುಣ್ಯವಿಲ್ಲದವ್ರಿಗೆ ಎಂತೂ ದೂರ ಕೊಡುದು. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡ ಎಂಥ ಒಳ್ಳೆಯ ವಿಚಾರ ಸಿಗ್ತದೆ. ಹಿಂದಿನ ದುಡುಕಿಗೆ ಸಂಸ್ಕಾರಕ್ಕನುಸಾರ ತೀವ್ರ ವೈರಾಗ್ಯ ಹೊಂದಿ ಸಮಾಧಿ ಅನ್ನುವುದನ್ನು ವಿಹಂಗ ಮಾರ್ಗ. ಅದು ಅನೇಕ ಜನ್ಮಗಳಲ್ಲಿ ಎಲ್ಲ ಮಾಡಿದ ಒಳ್ಳೆಯ ಕರ್ಮಗಳು, ಅದ್ರ ಫಲ ನಾವು ಒದಗಿರ್ತದೆ. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರಿ ಹಿಡಿಯಲಾಗುವುದು. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ. ಎಂಥ ಪುಣ್ಯ ಮಾಡಿದ್ದೇನೆ ನಾನು, ನನ್ನ ಸ್ವರೂಪ ಜ್ಞಾನ, ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ, ದೇವರಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆ. ಅದಕ್ಕೆ ಪುಣ್ಯ ಗಳಿಸ್ರಿ ಅಂತ. ಮನುಷ್ಯನ ಶರೀರ ಸಾರ್ಥಕ ಆಗ್ಬೇಕಂತಂದ್ರೆ ಪರೋಪಕಾರ ಮಾಡ, ಬಂದದ್ದಕ್ಕೂ ಸಾರ್ಥಕ. ಪರೋಪಕಾರ ನಮ್ಮ ಶರೀರಂ ಅಂತ ಪುಣ್ಯ ಸಂಗ್ರಹ ಮಾಡ್ಕೊಳಿಕ್ಕೆ ಶರೀರ. ಇನ್ನೊಬ್ರು ಪೀಡಾ ಕೊಡಾಕಲ್ಲ, ಇನ್ನೊಬ್ರಿಗೆ ಹಿತ ಮಾಡಕ್. ಎಷ್ಟೆಷ್ಟು ಈ ಶರೀರದಿಂದ ನಿನಗೆ ಹಿತ ಮಾಡ್ತೀವಿ ಅಷ್ಟೆಷ್ಟು ನೀನು ಪುಣ್ಯ ಸಂಗ್ರಹ. ಪೀಡಾ ಕೊಟ್ಟೆ ಅಂದ್ರೆ ನೀನು ಪಾಪ ಕಟ್ಕೊಂಡು ಹೋಗುದು. ಅದಕ್ಕೆ ಪಾಪ ಕಟ್ಕೊಂಡು ಹೋಗಾಕ್ ಬಂದಿಲ್ಲ, ಪುಣ್ಯ ಕಟ್ಕೊಂಡು ಹೋಗಾಕ್ ಬಂದೈತಿ. ಪುಣ್ಯ ಕರ್ಮ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಈ ಶರೀರದಿಂದ
ಹೆಂಗೋ ಕೆಟ್ಟ ಹೋಗೈತಿ ಶರೀರ, ಕೆಟ್ಟ ಹೋಗೋ ಶರೀರದಿಂದ ಇನ್ನೊಬ್ರಿಗೆ ಉಪಕಾರ ಆಗ್ಲಿ, ಪರೋಪಕಾರಕ್ಕಾಗಿ ಮೀಸಲಾಗಿಡ್ಬೇಕು ಅಂದಾಗ ಜನ್ಮ ಸಾರ್ಥಕ. ಶರೀರ ದಾನ ಮಾಡಿದ್ದಕ್ಕೂ ಈ ಮಾರ್ಗ ನಿನಗೆ ಸಿಗ್ತದೆ, ಮೋಕ್ಷ ಮಾರ್ಗ, ಮುಕ್ತಿ ಮಾರ್ಗ. ಇಲ್ಲ ಅದನ್ನ ನೋಡ್ಬೇಕು, ಪುಣ್ಯ ಎಷ್ಟು ಮಾಡೀನಿ, ಪಾಪ ಎಷ್ಟು ಮಾಡೀನಿ, ಮುಂಜಾನೆ ಸಂಜೆ ಮಠ ದಿನವೂ ನಾವು ಇದನ್ನ ಲೆಕ್ಕ ಹಾಕ್ಬೇಕು. ಜನರಿಗೆ ಒಳ್ಳೇದನ್ನ ಎಷ್ಟು ಮಾಡೀನಿ, ಕೆಟ್ಟ ಎಷ್ಟು ಮಾಡೀನಿ. ಒಂದು ಪೈ ಪಾವನೆಯರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋದು ಇದ್ರೆ ಯಾಕ್ರಿ? ಇನ್ನೊಬ್ರಿಗೆ ಕೊಟ್ರೆ ನಮ್ಗೇನ್ ಬರ್ತೈತಿ ಅನ್ನೋರದೇ ಇಲ್ಲ. ಇನ್ನೊಬ್ರಿಗೆ ಕೊಟ್ಟದ್ದ ನಿನಗೆ ಬರುದು, ನನಗ ಅಂತ ಇಟ್ಕೊಂಡದ್ದು ಯಾವ್ದು ನಿನಗೆ ಬರುದು. ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ತನಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿ ಬುತ್ತಿ ಸರ್ವಜ್ಞ. ಅನುಭವಗಳು ಹೇಳಿದ ಮಾತ ನಾನು ಹೇಳಕತ್ತಿಲ್ಲ, ನಿಮ್ಮ ಅನುಭವ ಋಷಿಮುನಿಗಳು ಹೇಳಿದ ಮಾತು ನೋಡಿ. ಅವ್ರು ಹೇಳಿದ ಪ್ರಕಾರ ನಡ್ಕೊಂಡ್ರಿ ಅದ್ರ ಫಲ ಪಡಿತೀರಿ, ನಡ್ಕೊಳ್ಳಿಲ್ಲ ಅವ್ಯವಹಾರ ಮಾಡಿದ ಅದ್ರ ಫಲನು ಎಲ್ಲ ಹೇಳುದು ಕೇಳುದು. ಆದ್ರಿಂದ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಇದು ತೋರಿಸಿದ್ರೆ ಇರಾಕ್ ಬರೋದಿಲ್ಲ ಅಂದ್ರೆ ನೋಡ್ತಿರಿಲ್ಲ ಇಲ್ಲ ಇನ್ನೊಬ್ರಿಗೆ ಹಿತ ಮಾಡೋದು. ಅದು ಯಾರ ಕಷ್ಟದಲ್ಲಿರೋರು ಇವ್ರಿಗೆ ಯಾರು ನಮಗೆ ಪೀಡಾ ಕೊಟ್ಟಾಗ ಸಹಿತ ಉಪಕಾರ ಅವ್ರಿಗೆ ಉಪಕಾರ, ಅವ್ರಿಗೆ ಹಿತ ಮಾಡೋದು. ಹಿತ ಮಾಡಿದವ್ರಿಗೆ ಹಿತ ಮಾಡೋದು ಅದು ಬಹಳ ಮಹತ್ವದ. ಹಿತ ಮಾಡಿದವ್ರಿಗೆ ಹಿತ ಮಾಡೋದೇನಲ್ಲ, ಯಾರು ನಮ್ಗೆ ಕೆಡಕ್ ಮಾಡಿರ್ತಾವ ಅವ್ರಿಗೆ ಒಳ್ಳೇದು, ಅದು ದೊಡ್ಡ ಪುಣ್ಯ. ಕರೆ ಹೇಳ್ರಿ, ಯಾರಿಗೆ ಪಾರಮಾರ್ಥ ಚಿಂತೆ ಹತ್ತೈತಿ? ಎಲ್ಲರಿಗೂ ಬಾಳೆ ಚಿಂತೆನೆ ಹತ್ತೈತಿ. ಅದ ಚಿಂತೆ ಒಳಗ ಸತ್ತು ಶರೀರ ಬಿಡುವವರೆಗೂ ಬರೇ ಬಾಳೆ ವ್ಯಸನ. ಅಂತ್ಯ ಕಾಲಕ್ಕ ಈ ನೆನಪು ಬರ್ಬೇಕಂದ್ರೆ ಜೀವನ ಉದ್ದಕ್ಕೂ ಈ ಪಾರಮಾರ್ಥ ಚಿಂತನೆಗಳ ಕಾಲ ಕಳೆದ್ರೆ ಏನಾದ್ರು ಬರ್ತೈತಿ. ಯಾವುದು ನಮಗೆ ಪ್ರಬಲವಾದ ಚಿಂತನೆ ಇರ್ತೈತಿ ಅದು ಅಂತ್ಯ ಕಾಲಕ್ಕೆ ಅದು ಬರ್ತೈತಿ. ಮುಖ್ಯವಾಗಿ ನಮಗೇನ್ ನಡೆದೈತಿ? ಬಾಳೆ ಚಿಂತನ ಅದ ನಡೆದೈತಿ. ಅದನ್ನ ಶರೀರ ಬಿಡು ಮುಂದೆ ಅದ ಅಂತ್ಯಮತಿ ಸಾಗತಿ. ಶರೀರ ಬಿಡು ಮುಂದೆ ಎಂಥ ಏನ್ ನೆನಪು ಬರ್ತೈತಿ ಅದ ಮುಂದುವರಿದೈತಿ. ಬರೀ ಯಾವಾಗ ಶರೀರ ಬಿಡು ಮುಂದೆ ಇದ ಬಾಳೆದ ನೆನಪ ಬರಾಕೈತಿ ಅಂದಿ ಅದ್ ಕೇಳಾಕೈತಿ, ಅದನ್ನ ಮಾಡ್ರು ಇದನ್ನ ಮಾಡ್ರು ಅಂತ ಇರ್ತೈತಿ. ಇನ್ನು ಸಾಯ್ತಿರ್ತೈತಿ. ಯಾಕ್ರಿ? ಯಾವ ಅವ್ನು ಸಾಕಷ್ಟು ಬಡ್ಡಿ ಎಲ್ಲ ಕೊಟ್ಟ ಜನರಿಗೆ ಸಾಕಷ್ಟು ರೊಕ್ಕ ಬಡ್ಡಿ ಮಾಡಿ ಗಳಿಸಿದ್ದಂತೆ. ಕಡೆ ಊರವ್ರಿಗೆ ಎಲ್ಲರಿಗೂ ರೊಕ್ಕ ಸಾಕಷ್ಟು ಕೊಡ್ತಿದ್ದ. ಅವ್ನು ಅಕಸ್ಮಾತ್ ಅವಾಗ ಮರಣ ಬಂದ್ಬಿಟ್ಟೈತಿ. ಮರಣ ಬಂದ ಮಕ್ಕಳು ಇಲ್ಲದಾಗ ತೀರ್ಕೊಂಬಿಟ್ಟ. ಸುದ್ದಿ ಹೆಚ್ಚಿದ ಕೂಡಲೇ ಮಕ್ಕಳು ಬಂದ ಕೂಡಲೇ ಮಾತ್ರ ಹೆಚ್ಚು ಮತ್ತೆ ಪುನಃ ಜೀವ ಬರ್ತೈತಿ ಅಂತ ತಿಳ್ಕೊಂಡು ಸಾಕಷ್ಟು ಖರ್ಚು ಮಾಡಿದ್ರು. ಏನೋ ಎಲ್ಲ ವ್ಯವಹಾರ ಹಂಗ ಹೋಗ್ತೈತಿ. ಏನಪ್ಪ ಒಬ್ಬ ಶಾನೆ ಹೇಳಿ ಮಾತ್ರ ಹೆಚ್ಚು ಕೆಲವೊಂದು ವೇಳೆ ಇರ್ತೈತಿ. ಅದು ಏನ್ ಹೇಳುದಿಲ್ಲ, ಹೇಳ್ತಾನ ಖರ್ಚು ಮಾಡ್ರಿ ಅಂತ. ಸಾಕಷ್ಟು ಖರ್ಚು ಮಾಡಿದ್ವು. ಮಾತ್ರ ಜೀವ ಬಂದ್ ಹೇಳಿದ ಕೂಡಲೇ ನೋಡಿದ ಕಣ್ ತೆಗೆದು ನೋಡಿದ ಹಕ್ಕಿಯ ಕರ ಕಸಬರಿಗೆ ತಿನ್ನ ಕರ ಹೊಡಿದ್ವಿ ಅದನ್ನ ಕಸಬರಿಗೆ ತಿನ್ನಾಕತ್ತಿ ಅಂತ ನಾವು ಮತ್ತ ಕಣ್ಣು ಮುಚ್ಚಿಬಿಟ್ಟ. ಇಷ್ಟು ಖರ್ಚು ಮಾಡಿದ್ರು ಮತ್ತು ಇದು ನಮ್ಗೆ ವ್ಯಾರ್ಥ ಆಗಲ್ಲ. ಏನು ಹೇಳಿ ಮತ್ತು ಬಾಳೆ ದೇವಸ್ಥಾನ ಹೇಳತ್ತ ಸಾಯಿ ಮುಂಚೆ ಇದು ಬರೀ ಅದೇ ಹೋದ್ರಿ ಬಾಳೆದ ನನ್ನ ಫಲ ಕುಂತಿರಿ ಕರ ಕಸೂರಿ ತಿನ್ನಕ್ ಬಿಡಿಸ್ರಿ ಸಾಯಾಕತ್ತ ಇದ್ರೆ ನೆನಪೋದಿಲ್ಲ. ಮತ್ತೊಂದು ಏನು ಇಲ್ಲ. ಮುಂಜಾನೆ ಸಂಜೆ ಮಟ್ಟ ಇದೇ ಹೆಸರು. ಎಲ್ಲರೂ ಇದೇ ಹೆಸರು. ಅದ್ರಾಗ ಉದಾಸೀನ ಆಗದ ಬರ್ತದೆ. ಬಾಳೆದಾಗಿ ಉದಾಸೀನ ವೈರಾಗ್ಯ ಹೊಂದಬೇಕು. ಪ್ರಾಪಂಚಿಕ ಸುಖದಲ್ಲಿ ನಾವು ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು. ಏನ್ ಹೆಂಗ್ ಬಿಡುನ್ರಿ ಇದನ್ನ ಬಾಳೆ ಬಹಳ ದಿನದಿಂದ ಇದನ್ನ ಮಾಡ್ಕೊಂತ ಹೆಂಗ್ ಬಿಡುದು? ನೋಡೋದು ಹಿತ ಐತೆ ನಗಿದೆ, ಖರೆ ಐತೆ ಸುಳಿತೈತೆ ತಿಳಿದು ಬಿಡು.
ಕಾಯಂ ಐತೆ ಅನ್ನೋದು ಕಾಯಂ ಇರ್ಬೇಕು ಇರುದಿಲ್ಲ. ನಮ್ಗೆ ಬೇಕಾದ್ರೆ ಸಿಕ್ಕೈತೆ ಅನ್ನೋದು ಇಲ್ಲ. ಯಾಕೆ ಬಗ್ಗೆ ಅದ್ರ ಚಿಂತೆ ಮಾಡ್ತೀವಿ? ಯಾವ್ದು ಲಾಭ ಇಲ್ಲದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ ಇಷ್ಟ ಯಾಕೆ ಹೋಗ್ಬಿಡ್ಬೇಕ್ರಿ ಅದಕ್ಕೆ? ಅದು ಅನಿತ್ಯವಾದದ್ದು ಮತ್ತು ದುಃಖವನ್ನು ಕೊಡ್ತದೆ. ಅದ್ರ ಬಗ್ಗೆ ಯಾಕೆ ಹಚ್ಕೋಬೇಕು? ಅಷ್ಟು ತಲೆ ಕೆಡಿಸ್ಬೇಕು. ವಿಚಾರ ಮಾಡಿ ಒಮ್ಮೆರೆ ಇಲ್ಲಿ ತನ ಮಾಡ್ಕೊತ ಬನ್ನಿ. ಬಾಳೆ ನೀ ಏನ್ ಕೊಟ್ಟಿಲ್ಲ ಏನ್ ನನಗಂತ? ನೀ ಮಾಡಿ ಬಾಳೆ ನಿನ್ಗೆ ಏನ್ ಕೊಡ್ಲಿಕ್ಕೆ ವಿಚಾರ ಮಾಡಿ. ಎದ್ರ ಸಂಬಂಧ ಮಾಡಿ ಇದನ್ನ ಇಲ್ಲಿ ತನಕ ಸುಖ ಸಿಗ್ತೈತೆ ಅಂತ ಸಿಕ್ಕೈತೆ ನಂಗ ಇಲ್ಲ. ಇದು ಯಾಕೆ ಮಾಡ್ತದ? ಉದಾಸೀನ ಆಗಿ ಗೊತ್ತಿಲ್ಲದಕ್ಕೆ ಏನೇನೋ ಆಗಿ ಹೋಗ್ತಪ್ಪ. ಇದ ಸುಖ ರೂಪ ಅಂತ ತಿಳ್ಕೊಂಡು ಮಾಡೀನಿ, ಗೊತ್ತಾಗಲಿಲ್ಲ. ಇದರಿಂದ ಎಂದು ಸುಖ ಶಾಂತಿ ಸಿಗುದಿಲ್ಲ ಅಂತ ತಿಳ್ಕೊಂಡು ನಿಜವಾದ ಸುಖ ಏನ್ ಮಾಡಿದ್ರೆ ನಮ್ಗೆ ಸಿಗ್ತೈತಿ ವಿಚಾರವಂತರ ಮಾಡಿರಿಲ್ಲ. ಅದನ್ನ ಯಾಕೆ ಬಿಟ್ರಿ ದೇವ್ರ? ಅದನ್ನ ಯಾಕೆ ತ್ಯಾಗ ಮಾಡಿದ್ರು? ಅದನ್ನ ಅವ್ರು ಮಾಡ್ಬೋದಾಗಿತ್ತಲ್ಲ ಅಪ್ಪ. ಅವ್ರನ್ನು ಆಗಿನ ಕಾಲದಾಗ ಎಮ್ಮೆ ಬೇಕಾದಂತ ಕಲೆಕ್ಟರ್ ಪೋಸ್ಟ್ ಸಿಗ್ತಿತ್ತು. ಯಾಕ್ರಿ 72 ಎಕರೆ ಜಮೀನ್ ಇತ್ತು, ಬೇಕಾದ ಮಜಾ ಮಾಡ್ಬೋದಿತ್ತು. ಬದಲು ಯಾಕೆ ಅದ್ರ ಬಗ್ಗೆ ಉದಾಸೀನ ಆದ್ರು? ಎಲ್ಲ ತರದ ಅನುಕೂಲ ಇತ್ತಿಲ್ಲ, ಏನ್ ಕೊರತಿತ್ತು ಅವ್ರಿಗೆ? ಯಾಕೆ ಅದ್ರ ಬಗ್ಗೆ ಉದಾಸೀನ ಆದ್ರು? ಅದರಿಂದ ಏನ್ ತಾಯಿ ಎಷ್ಟು ಜನ್ಮ ಹುಟ್ಟಿ ಎಷ್ಟು ಗಳಿಸಿದ್ರು, ಉಂಡ್ರು ತಿಂದ್ರು, ಊಟ್ರು, ಸುಖ ಶಾಂತಿ ಸಿಗುದಿಲ್ಲ ಅನ್ನೋದು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿದ್ರಿಂದ ಏನು ಲಾಭ? ಹಂಗ ನಮ್ಮಲ್ಲಿ ಆ ವಿಚಾರ ಬೆಳಿಬೇಕು. ಹೊಳಿಬೇಕಾದ್ರೆ ಅಂತವ್ರ ಸಂಘ ಮಾಡಿದಾಗ ನಮಗೂ ಹೊಳಿತು. ಅಂತ ವಿಚಾರವಂತರ ಸಂಘ ಮೇಲ 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 ಹೇಳ್ಕೊಂತ ಕೇಳ್ಕೊಂತ ನಮ್ಮಲ್ಲಿ ವಿವೇಕ ಐತಿ. ನಮ್ಮಲ್ಲಿ ಅಂತ ಸಾಮರ್ಥ್ಯ ಐತಿ. ಅಂತವ್ರ ಸಂಘ ಇಲ್ಲದಕ್ಕೆ ನಮ್ಗೆ ಮರಿ ಆಗೈತಿ. ಜಡ ಬುದ್ಧಿ ಜಡ ಸಂಘದಿಂದ ಅದೆಲ್ಲ ಮುಸುಕಾಗೈತಿ. ಅಂತ ವಿಚಾರವಂತರ ಸಂಘದಿಂದ ನಮ್ಮಲ್ಲಿ ಅದು ಜಾಗೃತ ಆಗೈತಿ. ಅದಕ್ಕಂತವ್ರ ಸಂಘ ಮಾಡು, ಬಿಡಬೇಡ. ಪ್ರಾಣ ಹೋಗ್ತೈತೆ ಅಂದ್ರೂ ಅಂತ ವಿಚಾರವಂತರ ಸಂಘ ಬಿಡಬೇಡ. ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ. ದೊಡ್ಡ ಲಾಭ ಅಂತಹ ಮಹಾತ್ಮರ ಸಂಪರ್ಕದಾಗ ಇರುವುದರಿಂದ ನಿನ್ನಲ್ಲಿ ಅಂತಹ ದೈವಿ, ನನ್ನಲ್ಲಿ ನಾನು ಆ ದೇವರ ಸ್ವರೂಪನಿದ್ದೇನೆನ್ನುವಂತಹ ವಿಚಾರ ನಿನ್ನಲ್ಲಿ ಜಾಗೃತ. ದೈವಿ ಶಕ್ತಿ ಅಂದ್ರೆ ದೇವರಿದ್ದೇನೆನ್ನುವಂತಹ ತಿಳುವಳಿಕೆ ನಿನ್ನಲ್ಲಿ ಅದು ಜಾಗೃತ. ನಾನು ಇದಲ್ಲ, ನಾನು ಅಲ್ಲದ್ದು ನಾನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡಿಲ್ಲ. ಗೊತ್ತಿಲ್ಲದಕ್ಕೆ ಇದು ನಾನಂತ ನಿಜವಾಗಿ ನಾನೇ ದೇವರಿದ್ದೇನೆ ಅನ್ನುವಂಥ ಅನುಭವ ಅಂತವ್ರ ಸಂಪರ್ಕದಿಂದ ಮಾಡಿ ನೋಡು. ಅಂತವ್ರ ಸಂಪರ್ಕ ಮಾಡಿ, ಮಹಾತ್ಮರ ಸಂಪರ್ಕ ಮಾಡಿದ್ರೆ ನೀನು ಮಹಾತ್ಮನಾಗಿ ನಿಜವಾಗಿ ಮನಸ್ಸಾಗಿರ್ಬೇಕ. ಮತ್ತೆ ಬರೀ ಶರೀರ ಸಂಪರ್ಕದಾಗಿತ್ತು, ಮನಸ್ಸು ಮಾತ್ರ ಅಲ್ಲಿ ಬರ್ತಕ್ಕಂಥ ಹಣ್ಣು ಕಾಯಿ ಅವು ಏನೇನು ಬರ್ತಿರ್ತಾವ ಅವನ್ನೆಲ್ಲ ಗಂಟು ಕಟ್ಗಳು ವ್ಯಸನದಾಗಿದ್ರೆ ಅಂತ ಸಂಪರ್ಕದಿಂದ ಉಪಯೋಗ ಆಗೋದಿಲ್ಲ. ಬದಲು ಬರೀ ಅವಕ ಪಡ್ಕೋತಿರ್ತಾವ. ಬದಿಲ್ಲ ಮಹಾತ್ಮ ಏನೋ ಭಾವದಿಂದ ಭಾವಿಕ ಜನ ತಂದು ಕೊಡ್ತಿರ್ತಾರೆ. ಬರೇ ಅವನ್ನ ಅವ ವ್ಯಸನದಾಗ ಅವ್ರು ಏನ್ ತಂದು ಕೊಟ್ರು, ಎಲ್ಲಿ ಇಟ್ರು ಅವನ್ನ. ಬದಲು ಅವ್ನ ಯಾರು ತಗೊಂಡ್ರು, ಬರೇ ಇದ ಲೆಕ್ಕ ಹಾಕೋದು. ಅಂತ ಸಂಘದಿಂದ ಏನ್ ಪ್ರಯೋಜನ? ಸಾಕಟ್ಟು ಬರ್ತಿತ್ತಪ್ಪ ಅವ್ರ ಕಡೆ. ಏನ್ ಎಲ್ಲಾ ತರದ ಭೋಗ ವಸ್ತುಗಳೆಲ್ಲ ಬರ್ತಿದೆ. ಏನ್ ಮಾಡುವ? ಹಂಚಿ ಬಿಡ್ತಿದೆ ಎಲ್ಲ. ಅಲ್ಲಲ್ಲಾತ ಎಲ್ಲ ಕಥ ಹೇಳ. ದೇವ್ರು ಕೊಡ್ತಾನೆ, ದೇವ್ರ ಯಾವ ಇಟ್ಕೊಳ್ಳಂಗಿಲ್ಲ. ಸಂಗ್ರಹ ಬುದ್ಧಿ ಇಲ್ಲ, ಅಪರಿಗ್ರಹ ವೃತ್ತಿ. ಅವ್ರ ಜೀವನ ನೋಡ್ಕೊಂತ ಬಿದ್ರೆ ಮಹಾತ್ಮರ ಸ್ಥಿತಿ ಹೆಂಗಿರ್ತೈತಿ? ಒಬ್ಬ ಮಹಾತ್ಮರು ಅವ್ರ ಸ್ಥಿತಿಗತಿಗಳು ಹೆಂಗಿತ್ತು ಅದರಂತೆನ ಇರ್ತಪ್ಪ ಅವ್ರ ಜೀವನ. ಹಂಗ ನಮ್ಮ ಜೀವನ ಅವ್ರ ಹೆಂಗಿತ್ತು, ಅವ್ರ ಅನುಕರಣೆ ಹೆಂಗಿತ್ತು, ಅದನ್ನ ನಾವು ಅನುಕರಣೆ ಮಾಡ್ಬೇಕು. ಅವ್ರ ಜೀವನದ ಅನುಕರಣೆ ಅವರಂತೆ ನಾವು ಬದುಕಕ್ಕೆ ಕಲಿಬೇಕು. ಹೆಂಗ್ ಬದುಕಿರೋರು, ಯಾವ ರೀತಿ ಇದ್ರ ಅವ್ರ ಜೀವನ, ಎದ್ರಾಗ ಆಸಕ್ತಿ ಇರ್ತಾನ ಅವ್ರು. ಜಗತ್ತಿನ ಯಾವ ವಸ್ತು ಮಾನ ಮರ್ಯಾದಿಕ ಅಪೇಕ್ಷೆ ಸಹಿತ ನಮ್ ಸುಖದ ಸುಪ್ಪತ್ತಿಗೆ ಬೇಕು, ಬೇಕಾದ ಇರ್ಬೇಕು. ಏನು ಸಾದಾ ಜೀವನ ಬೇಕಾದ ಎಂಥ ಒಂದು ಸಾದಾ ಜೀವನ ಇರ್ತದೆ. ಅರಿವಿ ಬಟ್ಟೆ ಸಹಿತ ಹೆಚ್ಚಿಗೆ ಇಟ್ಕೊಳಂಗಿಲ್ರಿ. ಯಾರ ಕೊಟ್ಟದ್ದು ಬಂದು ಅಂದ್ರೆ ಇವನ್ ಕಳದ್ ಕೊಟ್ಟು ಹೋಗಿ ಕೊಟ್ಟು ಬಿಡು. ಮತ್ತೆ ಯಾಕೆ ಇಟ್ಕೊಂಡ್ ಕೊಡುದು? ಯಾರೇ ಇರ್ಲಿ, ಅವ್ರು ಕಷ್ಟ ಮಾಡೋರಾಗ್ಲಿ, ಸೇವಾ ಮಾಡೋರು ಯಾರಿಗೆ ಅವನ್ನೆಲ್ಲ ದೋತ್ರ ನೀ ದೋತ್ರ ಉಟ್ಕೊಂಡು ನಾವು ಆಗಲಿಲ್ಲ. ನಾನು ಪೈಜಾ ಮಾಡ್ತಿದ್ದೆ. ಏನಿಲ್ಲ, ದೂರ ಸಾಕಟ್ ಕೊಡ್ತಾವ ದೋತ್ರ ಉಟ್ಕೊಂಡು
ಆದ್ರೂ ಅವ್ರು ಇರೋ ಮಟ್ಟ ಒಪ್ಪಿಲ್ಲ ಬೈಲಿ ಮಕ್ಕಳು. ಪಂಜೆರ್ ತಗೋಯ್ದು ನಂದು ಸಂಕ ಮಾಡಿದಾಗ ಹಚ್ಕೊಳಕ್ ಬರ್ತೈತೆ ಒಂದು ಪಂಜೆ ಕೊಟ್ಟಿದ್ರು. ಒಂದಿನ ಇದು ಸಾಬು ನಾವು ಎಲ್ಲ ಬೆಳಕಂಕ ಅದು ಉಚ್ಕೊಂಡ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇಂಥಗಡೆ ಅವನ್ನೆಲ್ಲ ಕೂಳಾಕ್ಬಾರ್ದಂತೆ ಅವ್ನು ಕೂಳಾಕ್ ಹೋಗಿಸಿರೋ ಒಂದಿನ ಬಂದ ಮಾಡಿ ಬೆಳತಾಕ ಅಡ್ಡಾಡಿರ್ತಾರೆ ಹೊಟ್ಟೆ ಕೂಳಿಲ್ಲ. ತಗೋಯ್ದ್ರು ಉಟ್ಕೊಂಡ್ ಕೊಟ್ಟಿದ್ದ ಪಂಜೆ ಅವಂಗ ಇದು ಸಾಬು. ಇದಾದ್ಮ್ಯಾಗು ತಿನ್ಬೇಕನ್ನೋ ಆಸೆ ಹೆಚ್ಚಾಕೈತಿ. ಅದ ವಯಸ್ಸಾದ್ಮ್ಯಾಗ ಭಯ ಹಲ್ಲಿಲ್ಲ ಆದ್ರೂ ತಿನ್ಬೇಕನ್ನೋ ಆಸೆ ನೋಡ್ರಿ. ರುಚಿ ರುಚಿ ಹೆಚ್ಚಿ ಅಂದ್ರೆ ಹಾಗೆ ಕೊಟ್ಟು ತಿಂದು ಬಿಡುದು ಹೋದ್ ಕೇಳಿದ್ರು. ಮೊದಲು ತಿನ್ನತ್ತಿದ್ರ ಅಜ್ಜ ಅಷ್ಟು ಗೊತ್ತಾಗೋದಿಲ್ಲ. ತಿನ್ನಾಕ್ ಕೊಡ್ತಿದ್ರೆ ತಿನ್ನಾಕ ಹಂಗ ತಿನ್ಕುಲೆ ಅಷ್ಟು ಗೊತ್ತಾಗೋದಿಲ್ಲ. ವಯಸ್ಸಾಗೈತಿ ಪಚನೆ ಆಗೋದಿಲ್ಲ ನನ್ಗೂ ತಿಂದು ಬಿಡುದು. ಮತ್ ಬೇಕು ಅಂತ ಹೇಳಿದ್ರು ಕೂಳ ಹಾಕ್ಬೇಡ್ರಿ ನಾಳಿಂದ ಏನ್ ಕೊಡ್ಬೇಡ್ರಿ ಬಂದ್ ಮಾಡ್ಬಿಟ್ಟು ಬೆಳತಂಕ ಅಡ್ಡಾಡ್ತೀರಿ ಒಟ್ಟ ನಾನು ಈಗ ಹೊಟ್ಟೆ ಕೂಳಿಲ್ಲ ಅಂತೀವಿ. ಆಶಾ ಭಾಳ ಇದು ಹೋಗುದು ಭಾಳ ಕಠಿಣ. ಶರೀರ ಜೀರ್ಣ ಆದ್ರೂ ಆಶಾ ಜೀರ್ಣ ಆಗಿರೋದು. ಕಥಿಲಲ್ಲ